ಎಲ್ರಿಗೂ ನಮಸ್ಕಾರ. ಈಗ ಕನ್ನಡದ್ದು ಜೋಕ್ ಕೇಳಿದ್ದೀರಾ. ನಂದು ಸೀರಿಯಸ್ ಲೇಖನ. ಸನಾತನಿಗಳಿಗೆ ಸಂದ ಸನ್ಮಾನ. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಭಾರತದ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಯಲ್ಲಿ ಮಹತ್ವದ ಹಾಗೂ ಇತ್ತೀಚಿನ ದಿನಗಳಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾದ ಒಂದು ಐತಿಹಾಸಿಕ ತಾಣ. ಮಧ್ಯಪ್ರದೇಶದ ಹೈಕೋರ್ಟ್ ಭೋಜಶಾಲಾ ವಿವಾದಕ್ಕೆ ಸಂಬಂಧಿಸಿದಂತೆ ಮೇ 15, 2026ರಂದು ಒಂದು ಮಹತ್ವದ ಮತ್ತು ಐತಿಹಾಸಿಕ ತೀರ್ಪನ್ನು ನೀಡಿದ್ದು ಇಡೀ ಸಂಕೀರ್ಣವನ್ನು ಹಿಂದೂ ದೇವಸ್ಥಾನವೆಂದು ಘೋಷಿಸಿದೆ. ಮಧ್ಯಪ್ರದೇಶದ ಹೈಕೋರ್ಟ್ನ ಇಂದೋರ್ ಪೀಠದ ನ್ಯಾಯಮೂರ್ತಿಗಳಾದ ವಿಜಯ್ ಕುಮಾರ್ ಶುಕ್ಲಾ ಮತ್ತು ಅಲೋಕ್ ಅವಸ್ಥೆ ಅವರಿದ್ದ ಪೀಠ ಸುದೀರ್ಘ ವಿಚಾರಣೆ ನಡೆಸಿ 242 ಪುಟಗಳ ತೀರ್ಪನ್ನು ಪ್ರಕಟಿಸಿದೆ. ಇಡೀ ವಿವಾದಿತ ಭೋಜಶಾಲಾ ಸಂಕೀರ್ಣವು ರಾಜ ಭೋಜನ ಕಾಲದ ವಾಗ್ದೇವಿ ಮಂದಿರ, ಸಾಂಸ್ಕೃತಿಕ ಕಲಿಕಾ ಕೇಂದ್ರವಾಗಿತ್ತು ಎನ್ನುವುದನ್ನು ಕೋರ್ಟ್ ಅಧಿಕೃತವಾಗಿ ಮಾನ್ಯ ಮಾಡಿದೆ. ಲಂಡನ್ ಬ್ರಿಟಿಷ್ ವಸ್ತು ಸಂಗ್ರಹಾಲಯದಲ್ಲಿರುವ ಸರಸ್ವತಿ ದೇವಿಯ ಮೂಲ ವಿಗ್ರಹವನ್ನು ಭಾರತಕ್ಕೆ ಮರಳಿ ತಂದು ಭೋಜಶಾಲಾದಲ್ಲಿ ಮರುಸ್ಥಾಪಿಸುವ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಲು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ ಕೋರ್ಟ್. ಬ್ರಿಟಿಷ್ ಆಳ್ವಿಕೆಯ ಅವಧಿಯಲ್ಲಿ ಸರಿಸುಮಾರು 1800ರ ದಶಕದ ಕೊನೆಯಲ್ಲಿ ಭೋಜಶಾಲಾದಲ್ಲಿದ್ದ ಅತ್ಯಂತ ಅಪೂರ್ವ ವಾಗ್ದೇವಿ ಸುಂದರ ವಿಗ್ರಹವನ್ನು ಲಂಡನ್ಗೆ ತೆಗೆದುಕೊಂಡು ಹೋಗಿದ್ದರು ಆಗಿನ ಅಧಿಕಾರಿಗಳು. ಈ ಸಂಕೀರ್ಣದಲ್ಲಿ ಬರೀ ಪೂಜೆಯಷ್ಟೇ ಅಲ್ಲದೆ ಪುರಾತನ ಮಾದರಿಯ ಸಂಸ್ಕೃತ ಅಧ್ಯಯನ ಕೇಂದ್ರ ಮತ್ತು ಸಾಹಿತ್ಯ ಚಟುವಟಿಕೆಯನ್ನು ಪ್ರಾರಂಭಿಸಲು ಕೇಂದ್ರ ಸರ್ಕಾರಕ್ಕೆ ಮತ್ತು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ಮಧ್ಯಪ್ರದೇಶದ ಹೈಕೋರ್ಟ್ ಆದೇಶಿಸಿರುವುದರಿಂದ ಭೋಜಶಾಲಾ ಮತ್ತೆ ತನ್ನ ಹಳೆಯ ಜ್ಞಾನ ಕೇಂದ್ರದ ವೈಭವವನ್ನು ಪಡೆಯುವ ಮಹತ್ವದ ಅವಕಾಶ ಸಿಕ್ಕಂತಾಗಿದೆ. ಇನ್ನು ಭೋಜಶಾಲೆಯ ಇತಿಹಾಸ. ಭೋಜಶಾಲೆಯ ನಿರ್ಮಾಣವನ್ನು 11ನೇ ಶತಮಾನದಲ್ಲಿ ಅಂದಾಜು 1010 ರಿಂದ 1055ರ ಅವಧಿಯಲ್ಲಿ ಮಾಳವ ಪ್ರದೇಶವನ್ನು ಆಳುತ್ತಿದ್ದ ಪ್ರಸಿದ್ಧ ಪರಮಾರ ವಂಶದ ಪ್ರಖ್ಯಾತ ರಾಜನಾದ ರಾಜ ಭೋಜನು ನಿರ್ಮಿಸಿದನು. ರಾಜ ಭೋಜನು ಕೇವಲ ಶೂರ ಯೋಧನಷ್ಟೇ ಅಲ್ಲದೆ ಸ್ವತಃ ಮಹಾವಿದ್ವಾಂಸನಾಗಿದ್ದನು. ಸಾಹಿತ್ಯ, ಶಿಕ್ಷಣ, ಕಲೆ ಮತ್ತು ವಿಜ್ಞಾನಗಳ ಮಹಾನ್ ಪೋಷಕನಾಗಿದ್ದನು. ಅವನ ಆಳ್ವಿಕೆಯಲ್ಲಿ ಧಾರ್ ನಗರವು ಜ್ಞಾನ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿತ್ತು. ಇನ್ನು ಭೋಜಶಾಲಾ ವಿಶ್ವವಿದ್ಯಾಲಯವಾಗಿ ಬೆಳೆದಿತ್ತು. ಇತಿಹಾಸಕಾರರ ಅಭಿಪ್ರಾಯದಂತೆ ಭೋಜಶಾಲೆಯು ಸಂಸ್ಕೃತ ಅಧ್ಯಯನ, ವೇದಶಾಸ್ತ್ರಗಳ ಬೋಧನೆ ಹಾಗೂ ಸಾಹಿತ್ಯ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿತ್ತು. ದೇಶ ವಿದೇಶದಿಂದ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ, ವಿದ್ವಾಂಸರು ಅಧ್ಯಯನಕ್ಕೆ ಇಲ್ಲಿ ಆಗಮಿಸುತ್ತಿದ್ದರು. ಭೋಜಶಾಲೆಯ ವಾಸ್ತುಶಿಲ್ಪವು ಮಧ್ಯಯುಗೀನ ಭಾರತೀಯ ಶಿಲ್ಪಕಲೆಯ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದಾಗಿದೆ. ಕಲ್ಲಿನ ಕಂಬಗಳು, ಕೆತ್ತನೆಗಳು ಮತ್ತು ಅಲಂಕಾರಿಕ ವಿನ್ಯಾಸಗಳು ಆ ಕಾಲದ ಕಲಾತ್ಮಕ ನೈಪುಣ್ಯವನ್ನು ಪ್ರತಿಬಿಂಬಿಸುತ್ತವೆ. ಕಟ್ಟಡದ ವಿವಿಧ ಭಾಗಗಳಲ್ಲಿ ಕಂಡುಬರುವ ಶಾಸನಗಳು ಮತ್ತು ಶಿಲ್ಪಗಳು ಇತಿಹಾಸದ ಮಹತ್ವವನ್ನು, ಮಾಹಿತಿಯನ್ನು ಒದಗಿಸುತ್ತವೆ. 13ನೇ ಮತ್ತು 14ನೇ ಶತಮಾನದಲ್ಲಿ ಮುಸ್ಲಿಂ ಆಕ್ರಮಣಕಾರರಾದ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ನಂತರದ ಮಾಳವದ ಸುಲ್ತಾನರ ಆಳ್ವಿಕೆಯಲ್ಲಿ ಈ ಜ್ಞಾನ ದೇಗುಲದ ಮೇಲೆ ದಾಳಿಯಾಗಿ ಧ್ವಂಸಗೊಳಿಸಲಾಯಿತು. ಸುಲ್ತಾನರ ನಂತರ ಬ್ರಿಟಿಷ್ ಆಳ್ವಿಕೆ ಪ್ರಾರಂಭವಾಗಿದ್ದು ಹಿಂದೂಗಳಿಗಾದ ಅನ್ಯಾಯವಾಗಿಯೇ ಉಳಿದಿತ್ತು. ಸ್ವಾತಂತ್ರ್ಯದ ನಂತರ ಈ ಸ್ಥಳದ ಹಕ್ಕುಗಳಿಗಾಗಿ ಕಾನೂನು ಹೋರಾಟಗಳು ನಡೆದವು. 2003ರಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಒಂದು ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿತು. ಹಿಂದೂಗಳಿಗೆ ಪ್ರತಿ ಮಂಗಳವಾರ ಮತ್ತು ವಸಂತ ಪಂಚಮಿಯ ದಿನದಂದು ಪೂಜೆ ಸಲ್ಲಿಸಲು ಅವಕಾಶ, ಮುಸ್ಲಿಮರಿಗೆ ಪ್ರತಿ ಶುಕ್ರವಾರ ನಮಾಜು ಮಾಡಲು ಅವಕಾಶ ನೀಡಲಾಗಿತ್ತು. ಆದರೆ ಇಡೀ ಸಂಕೀರ್ಣವು ಮೂಲತಃ ವಾಗ್ದೇವಿ ದೇವಸ್ಥಾನವಾಗಿದ್ದರಿಂದ ತಮಗೆ ಪೂಜಾ ಹಕ್ಕು ಸಿಗಬೇಕೆಂದು ಹಿಂದೂ ಸಂಘಟನೆಗಳು ಹೈಕೋರ್ಟ್ ಮೆಟ್ಟಲೇರಿದ್ದವು. ಹಿಂದೂ ಅರ್ಜಿದಾರರ ಮನವಿಯ ಮೇರೆಗೆ ಮಧ್ಯಪ್ರದೇಶದ ಹೈಕೋರ್ಟ್ ಅಯೋಧ್ಯೆಯ ಮಾದರಿಯಲ್ಲಿಯೇ ಭೋಜಶಾಲಾದ ಸತ್ಯಾಸತ್ಯತೆಯನ್ನು ತಿಳಿಯಲು ವೈಜ್ಞಾನಿಕ ಸಮೀಕ್ಷೆ ನಡೆಸುವಂತೆ ಭಾರತೀಯ ಪುರಾತತ್ವ ಇಲಾಖೆಗೆ ಆದೇಶಿಸಿದೆ. 2024ರಲ್ಲಿ ಈ ಭಾರತೀಯ ಪುರಾತತ್ವ ಸಮೀಕ್ಷೆಯ ತಂಡವು ಕಾರ್ಬನ್ ಡೇಟಿಂಗ್, ಜಿಪಿಆರ್ ಸರ್ವೆ ಸೇರಿದಂತೆ ಅತ್ಯಾಧುನಿಕ ತಂತ್ರಜ್ಞಾನಗಳು ಮತ್ತು ವಿಡಿಯೋಗ್ರಫಿ ಮೂಲಕ
ಸುದೀರ್ಘ ಸಮೀಕ್ಷೆ ನಡೆಸಿ 2200 ಪುಟಗಳ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿತು. ಈ ವರದಿಯು ಪ್ರಸ್ತುತ ಇರುವ ಪ್ರಕೃತಿ ರಚನೆಯನ್ನು ಹಳೆಯ ಹಿಂದೂ ದೇವಾಲಯದ ಕಂಬಗಳು, ಶಿಲ್ಪಗಳು ಮತ್ತು ಅವಶೇಷಗಳ ಮೇಲೆಯೇ ನಿರ್ಮಿಸಲಾಗಿದೆ ಎಂಬ ಬಲವಾದ ಪುರಾವೆಗಳನ್ನು ನೀಡಿದೆ. ಜ್ಞಾನ ದೇವತೆಯ ನೆಲೆವೀಡಾಗಿದ್ದ ಭೋಜಶಾಲಾ ಹಲವು ಶತಮಾನಗಳ ನಂತರ ಮತ್ತೆ ಹಿಂದೂಗಳಿಗೆ ಹಸ್ತಾಂತರವಾಗಿರುವುದು ಸನಾತನ ಧರ್ಮದ ಸಾಂಸ್ಕೃತಿಕ ವಿಜಯ ಎಂದು ಇತಿಹಾಸ ತಜ್ಞರು ವ್ಯಾಖ್ಯಾನಿಸಿದ್ದಾರೆ. ಮಧ್ಯಪ್ರದೇಶದ ಲಕ್ಷಾಂತರ ಹಿಂದೂಗಳ 90 ವರ್ಷದ ನಿರಂತರ ಹೋರಾಟದ ಫಲವಿದೆ. ನನ್ನ ಜೀವಿತಾವಧಿಯಲ್ಲಿ ನ್ಯಾಯಾಲಯದ ಈ ಐತಿಹಾಸಿಕ ತೀರ್ಪು ಹೊರಬಿದ್ದಿದೆ. ಇದು ನನ್ನ ಪಾಲಿನ ದೊಡ್ಡ ಸೌಭಾಗ್ಯವೇ ಸರಿ. ಭೋಜಶಾಲಾ ಮೂಲತಃ ಹಿಂದೂ ಮಂದಿರ ಎಂಬುದನ್ನು ಸಾಬೀತುಪಡಿಸಲು ನಾನು ಮತ್ತು ನನ್ನ ಸಹೋದರಿಗಳು ದೀರ್ಘ ಹೋರಾಟ ನಡೆಸಿದ್ದೇವೆ ಎಂದು 95 ವರ್ಷದ ಹಿರಿಯ ಹೋರಾಟಗಾರ ವಿಮಲ್ ಗೋದಾ ಅವರು ಹೇಳುವಾಗ ಗದ್ಗದಿತರಾಗಿದ್ದರು. ಭೋಜ ಉತ್ಸವ ಸಮಿತಿ, ವಿಮಲ್ ಗೋದಾ ಹೀಗೆ ಲಕ್ಷಾಂತರ ಹಿಂದೂಗಳು ಮತ್ತು ಹಿಂದೂ ಸಂಘಟನೆಗಳು ಸುದೀರ್ಘವಾಗಿ ಹೋರಾಟ ನಡೆಸಿದವು. ಈ ಹೋರಾಟವು ಪುರುಷರಿಗಷ್ಟೇ ಸೀಮಿತವಾಗಿರಲಿಲ್ಲ. ಇದರಲ್ಲಿ ಮಹಿಳೆಯರು ಅಭೂತಪೂರ್ವ ಧೈರ್ಯ ಮತ್ತು ಸಾಹಸ ಮೆರೆದಿದ್ದರು. ಇದಕ್ಕಾಗಿ ಹೋರಾಡಿದ ಎಲ್ಲ ಮಹನೀಯರಿಗೆ ನನ್ನ ನಮಸ್ಕಾರ. ನಂತರ 6 ನಿಮಿಷಕ್ಕೆ ಭೇಟಿಗೊಳಿಸಿ ಲೇಖನ ದೀರ್ಘವಾಗಿ ವೇದಿಕೆ ಮಾತನಾಡಿದೆ. ಇವತ್ತು ನೈಜ ಘಟನೆ ಆಧಾರಿತ ಅದರ ಕಥೆಗೆ ಸ್ವಲ್ಪ ಪರಿವರ್ತನೆ ಮಾಡಿಕೊಳ್ಬೇಕಾಯ್ತು. ಜಾತಸ್ಯ ಹೀ ಧ್ರುವೋ ಮೃತ್ಯು. ನನ್ನ ಬಾಲ್ಯದ ಗೆಳೆಯ ಕೃಷ್ಣಮೂರ್ತಿಯ ಮಗನ ಮದುವೆ ಊರವರ್ಗಿನ ರೆಸಾರ್ಟ್ ಒಂದರಲ್ಲಿ ಏರ್ಪಡಿಸಿದ್ದ. ರೆಸಾರ್ಟಿನ ಲೊಕೇಶನ್ ಹಾಕಿ ಅಲ್ಲಿಗೆ ಹೋಗಲು ಎಷ್ಟು ಸಮಯ ಬೇಕಾದಿತ್ತು ಎಂದು ಅಂದಾಜಿಸಿ ಮನೆಯಿಂದ 10 ಗಂಟೆ ಹೊರಟೆ. ಸುಮಾರು 2 ಗಂಟೆಯ ದಾರಿ. ಬೆಂಗಳೂರಿನ ದೊಡ್ಡ ಆಲದ ಮರವನ್ನು ದಾಟಿದ ಮೇಲೆ ಮತ್ತು ಕೆಲವು ಹಳ್ಳಿಗಳನ್ನು ಮಣ್ಣು ಕಲ್ಲಿನ ರಸ್ತೆಗಳಲ್ಲಿ ಕ್ರಮಿಸಿ ಮದುವೆ ಮಂಟಪ ತಲುಪಿದಾಗ ಮಾಂಗಲ್ಯಂ ತಂತು ನಾನೇನ ಎಂಬ ಮಂತ್ರಘೋಷವಾಗುತ್ತಾ ಇತ್ತು. ಸದ್ಯ ಸರಿಯಾದ ವೇಳೆಗೆ ತಲುಪಿದಿನಲ್ಲ ಎಂಬ ನಿರೀಕ್ಷಿಸಲು ಬಿಟ್ಟೆ. ಆ ರೆಸಾರ್ಟ್ ಕುರಿತ ಹೊರಗೆ ಅಡಿಕೆ ತೆಂಗಿನ ತೋಟದ ಮಧ್ಯೆ ಬೃಹದಾಕಾರದ ಹಲವಾರು ಮರಗಳು, ಪೊದೆ, ಹರಿಯುವ ನೀರಿನ ತೊರೆ, ತಾವರೆಯ ಕೆರೆಗಳಲ್ಲಿ ಓಡಾಡುತ್ತಿದ್ದ ಮೀನುಗಳು, ಸುತ್ತಮುತ್ತ ಹೂವಿನ ಗಿಡಗಳು, ಹಣ್ಣಿನ ಮರಗಳು ಎಲ್ಲವೂ ರೆಸಾರ್ಟ್ನಲ್ಲಿತ್ತು. ಫೋಟೋ ಶೂಟ್ಗೆ ಹೇಳಿ ಮಾಡಿಸಿದ ಸ್ಥಳವಾಗಿತ್ತು. ಪ್ರಕೃತಿಯಲ್ಲಿಯೇ ನೈಸರ್ಗಿಕ ಮರದ ನೆರಳಿನಲ್ಲಿ ಮದುವೆಯ ಮಂಟಪ, ಅದರ ಮೇಲ್ಭಾಗದಲ್ಲಿ ಬಿಳಿ ಕ್ಯಾನ್ವಾಸ್ ಹೊದಿಕೆ, ಕಲ್ಲು ಚಪ್ಪಡಿಯ ನೆಲ, ಬಯಲು ರಂಗಮಂದಿರ, ಆಸನ ವ್ಯವಸ್ಥೆ, ವಾತಾವರಣ ಬಹಳ ಆಹ್ಲಾದಕರವಾಗಿತ್ತು. ಇಂದಿನ ಯುವ ಪೀಳಿಗೆಯ ಮದುವೆ ಮಂಟಪದ ಆಯ್ಕೆ ಹೀಗೆ. ಇಂತಹ ವಾತಾವರಣದಲ್ಲಿ ಮದುವೆ ನಡೆದರೆ ಜೀವನದುದ್ದಕ್ಕೂ ಸಂಸಾರ ಆಹ್ಲಾದಕರವಾಗಿರುತ್ತದೆ, ಸಂತಸಭರಿತವಾಗಿ ಇರುತ್ತದೆ ಎಂಬ ಯುವಜನರ ನಂಬಿಕೆ ನಿಜಕ್ಕೂ ಮೆಚ್ಚುವಂತಹುದೇ. ಆದರೆ ಬಂಧು ಬಾಂಧವರಿಗೂ ಹಿತೈಷಿಗಳಿಗೂ ಆ ರೆಸಾರ್ಟ್ಗಳನ್ನು ಹುಡುಕಿಕೊಂಡು ಮದುವೆ ಸಮಾರಂಭಕ್ಕೆ ಹೋಗುವುದು ಮಾತ್ರ ತ್ರಾಸದಾಯಕ. ಗೆಳೆಯನ ಮನೆ ಮಂದಿ ಆತ್ಮೀಯ ಸ್ವಾಗತ ನೀಡಿ ಕೊಟ್ಟ ಎಳನೀರು ಮಿಶ್ರಿತ ಪಾನೀಯವನ್ನು ಕುಡಿದು ಮಂಟಪದ ಎದುರಿನ ಆಸನದಲ್ಲಿ ಕುಳಿತು ಪ್ರಯಾಣದ ಆಯಾಸವನ್ನು ಪರಿಹರಿಸಿಕೊಳ್ಳುತ್ತಲಿದ್ದೆ. ಮದುವೆಯ ಸಂಭ್ರಮದ ಕ್ಷಣಗಳನ್ನು ನೋಡಿ ಆನಂದಿಸುತ್ತಿದ್ದೆ. ಪರಿಚಿತರು ಯಾರಾದರೂ ಇದ್ದಾರೆಯೇ ಎಂದು ಸುತ್ತಮುತ್ತ ಕಣ್ಣು ಹಾಯಿಸುತ್ತಲಿದ್ದೆ. ಅಷ್ಟರಲ್ಲಿ ಒಬ್ಬ ಮಹಿಳೆ ನನ್ನನ್ನು ನೋಡಿ ಕೈ ಬೀಸಿದಳು. ಗುರುತು ಸಿಕ್ಕಲಿಲ್ಲ. ಮಾತನಾಡಿಸಲು ಸನಿಹಕ್ಕೆ ಬಂದಳು. ನನಗೆ ನಿಜವಾಗಿಯೂ ಆಕೆ ಯಾರೆಂದು ಗೊತ್ತಾಗಲಿಲ್ಲ. ನೆನಪಿಸಿಕೊಳ್ಳಲು ಯತ್ನಿಸಿದೆ. ಆಕೆಯೇ ಮುಂದುವರೆದು, ಗುರುತು ಸಿಕ್ಕಿತೆ ಅಂಕಲ್, ನಾನು ರಾಘು ಅವರ ಪತ್ನಿ ಎಂದಾಗ ನೆನಪಾಯಿತು. ಕಣ್ಣಂಚಿನಲ್ಲಿ ನೀರು ಜಿರಿಸಿ, ಹೇಗಿದ್ದೀಯಪ್ಪ, ನಿನಗೆ ಇವರು ಹೇಗೆ ಪರಿಚಯ ಎಂದಾಗ, ಅಂಕಲ್, ಹುಡುಗಿಯ ಅಮ್ಮನ ಕಡೆ ನಮ್ಮ ಸಂಬಂಧಿಕರೇ ಎನ್ನುತ್ತಾ ಸೂಕ್ಷ್ಮವಾಗಿ ಸಂಬಂಧವನ್ನು ಅರಳಿದಳು. ಮಕ್ಕಳು ಎಲ್ಲಿ ಎನ್ನುವುದರಲ್ಲಿ ದೊಡ್ಡ ಮಗ ಬಂದಿದ್ದಾನೆ, ಅವನಿಗೆ ಬೆಂಗಳೂರಿನಲ್ಲಿಯೇ ಕೆಲಸದಲ್ಲಿದ್ದಾನೆ. ಮಗಳು ಈಗ ತಾನೇ ಇಂಜಿನಿಯರಿಂಗ್ ಮುಗಿಸಿದ್ದಾಳೆ, ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ ಎಂದಳು. ದೂರವಿದ್ದ ಮಗನನ್ನು ಕರೆದಳು. ಆತ ಬಂದವನೇ ನನ್ನ ಕಾಲು ಮುಟ್ಟಿ ನಮಸ್ಕರಿಸಿದ. ದಿಟ್ಟಿಸಿ ನೋಡಿದಾಗ ನನಗೆ ರಾಘುವನ್ನೇ ನೋಡಿದ ನೆನಪಾಯಿತು. ಅದೇ ಮುಖ, ಅದೇ ಬಣ್ಣ, ಅದೇ ಎತ್ತರ, ಕಣ್ಣಿನಲ್ಲಿಯೂ ಅದೇ ಆಕರ್ಷಣೆ. ನೀನು ಥೇಟ್ ನಿಮ್ಮ ಅಪ್ಪನಂತೆಯೇ ಎಂದು ಹೇಳಬೇಕೆನಿಸಿದರೂ ಬಾಯಿಂದ ಮಾತು ಹೊರಡಲಿಲ್ಲ. ಪಾಮ, ಕುಳಿತುಕೋ ಎಂದು ಆಕೆಗೆ ಒತ್ತಾಯಿಸಿದೆ. ಈ ಸಂತಸದ ಸಂದರ್ಭದಲ್ಲಿ ಆ ಘಟನೆಗಳನ್ನು ಕೆದಕುವುದು ಸರಿಯಿಲ್ಲ ಎನಿಸಿತು. ಆದರೂ ಪ್ರಾಸ್ತಾವಿಕವಾಗಿ, ನಿನ್ನ ನೋಡಿದ 20 ವರ್ಷಗಳೇ ಆಯ್ತಲ್ಲಮ್ಮ ಎಂದು ಪೀಠಿಗೆ ಹಾಕಿದೆ. ಆಕೆ, ಹೌದು ಅಂಕಲ್. ಹಾಗಾದ ಮೇಲೆ ನಾನು ನಮ್ಮ ತಂದೆಯವರ ಮನೆಯಲ್ಲಿಯೇ ಜೀವನ ಸಾಗಿಸಿದೆ. ಅಣ್ಣ ಅವನ ಕುಟುಂಬದೊಂದಿಗೆ ಕೆಲಸ ನಿಮಿತ್ತ ಹೊರದೇಶದಲ್ಲಿಯೇ ಇದ್ದಾನೆ. ಅಪ್ಪ ಅಮ್ಮನಿಗೂ ವಯಸ್ಸಾಗಿದೆ, ಅವರಿಗೂ ಆಸರೆಯಾಗಿದ್ದೇನೆ. ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಅನುಕೂಲವಾಯಿತು. ಹಣಕ್ಕೇನೂ ಚಿಂತೆ ಇರಲಿಲ್ಲ. ಸಮಯ ಕಳೆಯಲು ಬೇರೆ ಮಕ್ಕಳಿಗೂ ಮನೆಯಲ್ಲಿಯೇ ಪಾಠ ಹೇಳುವುದನ್ನು ಆರಂಭಿಸಿದೆ. ಜೀವನ ಹೀಗೆ ಸಾಗುತ್ತಾ ಇದೆ ಅಂಕಲ್. ನನ್ನನ್ನು ನಾನು ಮಕ್ಕಳ ಸೇವೆಗೆ ಮುಡುಪಾಗಿಟ್ಟುಕೊಂಡಿದ್ದೆ.
ಅಂದಿನ ಸಂತಸ ದಿನಗಳ ನೆನಪು ಮನಸ್ಸಿನಲ್ಲಿ ಇನ್ನೂ ಹಸಿರಾಗಿದೆ. ಆ ನೆನಪುಗಳೇ ನನಗೆ ಇಂದು ಚೇತನವನ್ನು ನೀಡುತ್ತಾ ಇದೆ. ಮಕ್ಕಳಿಂದ ನಿರೀಕ್ಷೆಗೂ ಮೀರಿದ ಸಂತಸ ಸಂಭ್ರಮ ಕಂಡುಕೊಂಡಿದ್ದೇನೆ ಎಂದು ಹೇಳುವಷ್ಟರಲ್ಲಿ ಆಕೆಯ ಕಣ್ಣಾಲಿಯೂ ಶಿವವಾಗಿದೆ. ಆಕೆಗೆ ಸಂತ್ವಾನ ಹೇಳಿ ಮತ್ತೆ ಭೇಟಿಯಾಗೋಣ ಎನ್ನುತ್ತಾ ವಿಭಾಳಿಂದ ಅವಳ ಮೊಬೈಲ್ ನಂಬರ್ ತೆಗೆದುಕೊಂಡೆ. ಮದುವೆಯ ಉಡುಗೊರೆ, ಫೋಟೋ, ಊಟ ಎಲ್ಲ ಮುಗಿಸಿ ಮೂರ್ತಿ ಕುಟುಂಬಕ್ಕೆ ಶುಭ ಕೋರಿ ಹಿಂದಿರುಗುವಾಗ ನನ್ನ ಮನಃಪಟಲದಲ್ಲಿ ರಾಘುವಿನೊಂದಿಗಿನ ಬ್ಯಾಂಕಿನ ದಿನಗಳ ನೆನಪಿನ ಸುರುಳಿ ಬಿಚ್ಚಲಾರಂಭಿಸಿತು. ನಾನಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಹವರ್ತಿ ಬ್ಯಾಂಕ್ ಒಂದರಲ್ಲಿ ಮುಂಬೈ ವಲಯ ಕಚೇರಿಯ ಮುಖ್ಯಸ್ಥನಾಗಿದ್ದೆ. ಗುಜರಾತ್ ಭುಜ್ನಿಂದ ಹಿಡಿದು ಕೇರಳದ ತಿರುವನಂತಪುರವರೆಗೂ ನಮ್ಮ ವಲಯ ವಿಸ್ತರಿಸಿತ್ತು. 6 ರಾಜ್ಯಗಳಲ್ಲಿ ಪಸರಿದ್ದ 40 ಶಾಖೆಗಳು ನಮ್ಮ ವಲಯ ಕಚೇರಿಯ ವ್ಯಾಪ್ತಿಗೆ ಬರುತ್ತಾ ಇತ್ತು. ಆ ಬ್ಯಾಂಕಿನ ಬೆಂಗಳೂರು ಶಾಖೆ ಕೂಡ ನನ್ನ ಅಧೀನದಲ್ಲಿತ್ತು. ರಾಘು ಬೆಂಗಳೂರು ಶಾಖೆಯ ಸಾಲ ಮತ್ತು ಮುಂಗಡ ವಿಭಾಗಕ್ಕೆ ಮ್ಯಾನೇಜರ್ ಆಗಿದ್ದರು. ನಯವಿನವೇ ಮೂರ್ತಿವೆಂತದ್ದಿದ್ದ ತನ್ನ ಕೆಲಸದಲ್ಲಿ ನಿಷ್ಣಾತನಾಗಿದ್ದ ಪ್ರಬುದ್ಧ ಮ್ಯಾನೇಜರ್ ಆಗಿದ್ದ ರಾಘು ಬ್ಯಾಂಕಿನ ಬಗ್ಗೆ ಹೆಚ್ಚಿನ ಕಾಳಜಿ ಮತ್ತು ಬದ್ಧತೆ ಹೊಂದಿದ್ದರು. ನಾನು ಶಾಖೆಗೆ ಭೇಟಿ ಮಾಡಿದಾಗಲೆಲ್ಲ ನನ್ನ ನಿರೀಕ್ಷೆಗೆ ತಕ್ಕಂತೆ ವ್ಯವಹರಿಸುತ್ತಿದ್ದ ರಾಘುವಿನಂದಿನ ಕ್ಷಣಗಳು ನನಗೆ ಒತ್ತಡ ರಹಿತ ವಿಶ್ರಾಂತ ಕ್ಷಣಗಳಾಗಿರ್ತಾ ಇದ್ದವು. ಪ್ರತಿ ಬಾರಿಯೂ ಶಾಖೆಯ ಭೇಟಿಗೆ ಬಂದಾಗಲೆಲ್ಲ ನಮ್ಮ ಮನೆಗೆ ಬನ್ನಿ ಸಾರಿ ಎನ್ನುತ್ತಿದ್ದರು ರಾಘು. ಒಮ್ಮೆ ಅವರ ಆತ್ಮೀಯ ಆಹ್ವಾನವನ್ನು ಮನ್ನಿಸಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿದ್ದ ಅವರ ಮನೆಗೆ ಹೋಗಿದ್ದೆ. ಹೆಂಡತಿ ವಿಭಾ ಮತ್ತು 2 ಮುದ್ದು ಮಕ್ಕಳು, ಸುಂದರ ಕುಟುಂಬ. ಅವರ ಅತಿಥಿ ಸತ್ಕಾರ, ಹೆಂಡತಿ ಮಕ್ಕಳ ಸಂಸ್ಕಾರ ನೋಡಿ ಸುಂದರ ಸುಗಮಯ ಜೀವನವೆಂದರೆ ಹೀಗೇ ಇರಬೇಕು ಎಂದು ಪ್ರಶಂಸಿಸಿದ್ದೆ. ವಿಭಾಳ ಆತ್ಮೀಯ ಒತ್ತಾಯಕ್ಕೆ ಬಿಡಿದು ಇಲ್ಲವೆನ್ನಲಾಗದೆ ಅವರ ಮನೆಯಲ್ಲೇ ಊಟ ಮಾಡಿದ್ದೆ. ಹೊರಡುವಾಗ ಮಕ್ಕಳಿಗೆ ಆಶೀರ್ವದಿಸಿ ಮಕ್ಕಳನ್ನು ಸಂಸ್ಕಾರ ಸಹಿತ ಬೆಳೆಸುವುದಕ್ಕಾಗಿ ವಿಭಾಳನ್ನು ಅಭಿನಂದಿಸಿ ರಾಘು ಅವರಿಗೆ ಮನಸಾರೆ ಹರಿಸಿದ್ದೆ. ಅಂದಿನ ದಿನಗಳಲ್ಲಿ ಶಾಖೆಗಳು ಗೃಹ ಸಾಲ ಮತ್ತು ವೈಯಕ್ತಿಕ ಸಾಲಗಳನ್ನು ಹೆಚ್ಚು ಕೊಡಬೇಕೆಂದು ಪ್ರಧಾನ ಕಚೇರಿಯಿಂದ ಬಹಳ ಒತ್ತಡ ಇತ್ತು. ನಮ್ಮ ವಲಯದಲ್ಲಿ ಅವಕಾಶ ಹೆಚ್ಚಾಗಿದ್ದುದರಿಂದ ಹೆಚ್ಚಿನ ಪ್ರಮಾಣದ ವ್ಯವಹಾರವನ್ನು ನಿರೀಕ್ಷಿಸುತ್ತಾ ಇದ್ದರು. ನಮ್ಮ ವಲಯದ ಎಲ್ಲಾ ಶಾಖೆಗಳು ತಮಗೆ ನೀಡಿದ್ದ ಗುರಿಯನ್ನು ತಲುಪಲು ಶ್ರಮ ಪಡುತ್ತಾ ಇದ್ದರು. ಆದರೆ ವಿಶಾಖಪಟ್ಟಣ ಶಾಖೆ ನೀಡಿರುವ ಗುರಿಯನ್ನು ಮೀರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಲಗಳನ್ನು ಉತ್ಸಾಹದಿಂದ ಕೊಡುತ್ತಿರುವುದನ್ನು ಕಂಡು ಅಚ್ಚರಿಯಾಯಿತು. ಈ ರೀತಿಯ ಅತಿ ಉತ್ಸಾಹ ವ್ಯವಹಾರವನ್ನು ನೋಡಿದಾಗ ಅನುಮಾನವೂ ಉಂಟಾಗ್ತಾ ಇತ್ತು. ವಲಯ ಕಚೇರಿಯ ಅಧಿಕಾರಿಗಳು ಅದೇ ನಿಲುವಾಗಿದ್ದರು. ಹಾಗಾಗಿ ನಾನು ಮತ್ತು ವಲಯದ ಆಡಳಿತಾಧಿಕಾರಿಯೊಬ್ಬರು ಶಾಖೆಗೆ ಅನಿರೀಕ್ಷಿತ ಭೇಟಿ ನೀಡುವುದೆಂದು ನಿರ್ಧರಿಸಿದರು. ನಮ್ಮ ಭೇಟಿಯ ದಿನ ಮ್ಯಾನೇಜರ್ ಶಾಖೆಯಲ್ಲಿ ಇಲ್ಲದೇ ಇದ್ದುದು ಅನುಕೂಲವೇ ಆಯಿತು. ಇತರ ಸಿಬ್ಬಂದಿಗಳೊಂದಿಗೆ ಮಾತನಾಡಿದಾಗ ಅವ್ಯವಹಾರದ ಎಡೆ ಸಿಕ್ಕಿತು. ಒಬ್ಬ ರಿಯಲ್ ಎಸ್ಟೇಟ್ ಡೆವಲಪರ್ ಕೋದಂಡರೆಡ್ಡಿ ಜೊತೆಯಲ್ಲಿ ಮ್ಯಾನೇಜರ್ ಹೆಚ್ಚಿನ ಸಂಬಂಧವನ್ನು ಹೊಂದಿರುವುದು ತಿಳಿದುಬಂತು. ಆತನಿಗೆ ಗೃಹ ಸಮುಚ್ಚಯದ ಅಭಿವೃದ್ಧಿಗಾಗಿ ಸಾಲ ನಮ್ಮ ಬ್ಯಾಂಕಿನಿಂದಲೇ ಕೊಡಲಾಗಿತ್ತು. ಆ ಡೆವಲಪರ್ ವಶೀಲಿಯಿಂದಲೇ ಹಲವಾರು ಗೃಹ ಸಾಲಗಳನ್ನು ನೀಡಲಾಗಿತ್ತು. ಇವೆಲ್ಲವುದರ ಸಾಲ ಖಾತೆಗಳ ತಪಾಸಣೆ ನಮ್ಮ ಇರುವಿನಿಂದ ಅಸಾಧ್ಯವೆಂದುಕೊಂಡು ಸ್ಪೆಷಲ್ ಆಡಿಟ್ ಟೀಮ್ ಅನ್ನು ಕಳಿಸುವಂತೆ ಪ್ರಧಾನ ಕಚೇರಿಗೆ ಶಾಖೆಯಿಂದಲೇ ವಿನಂತಿಸಿದೆವು. ಬೃಹದಾಕಾರದ ಅವ್ಯವಹಾರಗಳ ಸರಮಾಲೆಯೇ ಬೆಳಕಿಗೆ ಬಂತು. ಕೆಲವು ತುರ್ತು ಶಿಸ್ತಿನ ಕ್ರಮಗಳನ್ನು ತೆಗೆದುಕೊಳ್ಳದಿದ್ದಲ್ಲಿ ಬ್ಯಾಂಕಿಗೆ ಅಪಾರ ನಷ್ಟ ಉಂಟಾದೀತೆಂದು ವಿಶೇಷ ತನಿಖಾ ತಂಡ ಸೂಚಿಸಿತು. ಆ ಶಾಖೆಯ ಮ್ಯಾನೇಜರ್ಗಳನ್ನು ಅಮಾನತ್ತು ನೀಡುವ ಅನಿವಾರ್ಯತೆ ಉಂಟಾಯಿತು. ಈ ಸಂದಿಗ್ಧ ಪರಿಸ್ಥಿತಿಯನ್ನು ನಿಭಾಯಿಸಲು ಓರ್ವ ನಿಷ್ಠಾವಂತ ಸಾಲ ಖಾತೆಗಳನ್ನು ನಿರ್ವಹಿಸುವ ಪರಿಣಿತ ಮ್ಯಾನೇಜರ್ ಅವರನ್ನು ಆ ಶಾಖೆಗೆ ಕಳಿಸಲೇಬೇಕಿತ್ತು. ನನ್ನ ದೃಷ್ಟಿಗೆ ಮೊದಲು ಬಿದ್ದಿದ್ದು ರಾಘು. ಅವರಿಗೆ ಆಗಸ್ಟ್ ಶ್ರೇಣಿ 3ರಿಂದ 4ಕ್ಕೆ ಬಡ್ತಿ ಸಿಕ್ಕಿತ್ತು. ವರ್ಗಾವಣೆ ಮಾಡಲೇಬೇಕಿತ್ತು. ಹಾಗಾಗಿ ವಿಶಾಖಪಟ್ಟಣ ಶಾಖೆಗೆ ರಾಘು ಅವರನ್ನು ನೇಮಿಸುವಂತೆ ಪ್ರಧಾನ ಕಚೇರಿಯ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಾನು ವಿನಂತಿಸಿಕೊಂಡೆ. ವಿಶಾಖಪಟ್ಟಣ ಶಾಖೆಯ ಕಠಿಣ ಸವಾಲನ್ನು ಎದುರಿಸಲು ಇವರಿಗಿಂತ ಉತ್ತಮ ಮ್ಯಾನೇಜರ್ ಹುಡುಕುವುದು ಪ್ರಧಾನ ಕಚೇರಿಗೂ ಕಷ್ಟವಾಗಿತ್ತು. ಹಾಗಾಗಿ ನನ್ನ ಪ್ರಸ್ತಾವನೆಯನ್ನು ಅಂಗೀಕರಿಸಿದರು. ನಾನು ಬೆಂಗಳೂರಿನಿಂದ ಅವರನ್ನು ಬೇಗನೆ ಬಿಡುಗಡೆಗೊಳಿಸಿ ಆ ಶಾಖೆಯ ಪ್ರಸಕ್ತ ಸಮಸ್ಯೆ ಮತ್ತು ಅಪಾಯಗಳ ಬಗ್ಗೆ ತಿಳುವಳಿಕೆ ನೀಡಿ ಬಹಳ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿದೆ. ಅವರಿಗೆ ಶಾಖೆಯಲ್ಲಿ ಬಿಗಿಯಾದ ಹಿಡಿತವನ್ನು ಇಟ್ಟುಕೊಳ್ಳಲು ಸ್ಪೆಷಲ್ ಆಡಿಟ್ ರಿಪೋರ್ಟ್ ಸಹಕಾರಿಯಾಗಿತ್ತು. ಎಲ್ಲಾ ಸಾಲಗಾರಗಳು ಪರಾಮರ್ಶನೆ ಮಾಡಿ ಅಲ್ಲಿನ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಪಂಚಕ ಡೆವಲಪರ್ನ ಆಸ್ತಿಯನ್ನು ಸುಪರ್ದಿಗೆ ತೆಗೆದುಕೊಳ್ಳಲು ಬೇಕಾದಂತಹ ಎಲ್ಲ ವ್ಯವಹಾರವನ್ನು ನಾವು ಮುಗಿಸಿಕೊಂಡೆವು. ಸಾಲಗಾರರನ್ನು ವಿಚಾರಿಸಿದಾಗ ತಮಗೆ ಏನೂ ತಿಳಿಯದೆಂದು ಬ್ಯಾಂಕಿನ ಕಾಗದ ಪತ್ರಗಳಲ್ಲಿ ಸಹಿ ಮಾಡುವುದಕ್ಕಾಗಿ 10,000 ರೂಪಾಯಿಯನ್ನು ಗೃಹ ಸಾಲ ಖಾತೆಗಳನ್ನು ತೆಗೆದುಕೊಂಡಿದ್ದೆಂದು ಎಷ್ಟೋ ಜನ ಮುಗ್ಧ ಗ್ರಾಹಕರು ತಮ್ಮ ಮುಗ್ಧತೆಯನ್ನು ಪ್ರದರ್ಶಿಸಿದರು. ಒಂದೇ ಸ್ವತ್ತಿನ ಮೇಲೆ ಅಪಾರ್ಟ್ಮೆಂಟ್ಗೂ ಸಾಲ, ಗೃಹ ಮನೆಗಳಿಗೂ ಸಾಲ ಪಡೆದಾಗಿತ್ತು. ಬ್ಯಾಂಕಿನ ಷರತ್ತಿನ ಪ್ರಕಾರ ಗೃಹ ಸಾಲದ ಹಣ ಬ್ಯಾಂಕಿಗೆ ಜಮಾ ಆಗಬೇಕಿತ್ತು. ಅದೂ ಆಗಿರಲಿಲ್ಲ. ಈ ಎಲ್ಲಾ ವ್ಯವಹಾರದಲ್ಲಿ ಅಲ್ಲಿನ ಮ್ಯಾನೇಜರ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಕೈ ಜೋಡಿಸಿರುವುದು ಕಣ್ಣಿಗೆ ಕಾಣಿಸ್ತಾ ಇತ್ತು. ಸಾಲದ ಹಣ ಸ್ವತ್ತಿನ ಸ್ವಾಧೀನತೆಯನ್ನು ಉಳಿಸಿಕೊಳ್ಳಲು ಅವರ ಸಂಪೂರ್ಣ ಸ್ವತ್ತನ್ನು ಮಟ್ಟ ಹಾಕಿಕೊಳ್ಳಬೇಕಿತ್ತು. ಬ್ಯಾಂಕಿನ ಹಣ ವಸೂಲಿ ಕಾಯ್ದೆಯಂತೆ ತಕ್ಷಣವೇ ಬ್ಯಾಂಕಿನ ಸಾಲ ವಸೂಲಾತಿಯ ವಿಶೇಷ ಕೋರ್ಟಲ್ಲಿ ದಾವೆ ಹೂಡಿ ಬ್ಯಾಂಕಿಗೆ ಅಡಮಾನವಾಗಿರುವ ಸ್ವತ್ತನ್ನು ವಶಪಡಿಸಿಕೊಳ್ಳಬೇಕಿತ್ತು. ಅವೆಲ್ಲ ಕೆಲಸವನ್ನು ಮಾಡಿದೆವು. ಡೆವಲಪರ್ ಸ್ವತ್ತನ್ನು ಮಾಡಬೇಕಾದ್ರೆ ಮನೆಯನ್ನು ಸುಬಂದಿಗೆ ಕೊಡಬೇಕಾದ್ರೆ ಒಂದೊಂದು ಮನೆಗೂ ಇಷ್ಟು ಹಣ ಬ್ಯಾಂಕಿನ ಸಾಲ ಖಾತೆಗೆ ಜಮಾ ಮಾಡಬೇಕೆಂದು ಕೂಡ ಕೋರ್ಟ್ ಮುಖಾಂತರವೇ ಆದೇಶವನ್ನು ಜಾರಿಗೊಳಿಸಿದೆವು.
ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ರಾಘು ಅತಿ ಹೆಚ್ಚಿನ ಸಂಯಮದಿಂದ ಶಿಸ್ತಿನಿಂದ ಕೆಲಸವನ್ನು ಮಾಡಿದ್ದರು. ಅವರ ಪ್ರಬುದ್ಧತೆಯಿಂದ ಕಾರ್ಯನಿರ್ವಹಿಸಿ ಡೆವಲಪರ್ನ ಯಾವ ರೀತಿಯ ತಂತ್ರಗಾರಿಕೆಗೂ ಸೊಪ್ಪು ಹಾಕಿರಲಿಲ್ಲ. ಬ್ಯಾಂಕಿನ ಬಗ್ಗೆ ಇದ್ದ ಬದ್ಧತೆಯನ್ನು ಅವರು ಎಂದೂ ಮರೆಯಲಿಲ್ಲ. ಎಲ್ಲವೂ ಸರಿಯಾಯಿತು ಎನ್ನುವಷ್ಟರಲ್ಲಿ ನಾನು ಮುಂಬೈಯಿಂದ ಸಹವರ್ತಿ ಬ್ಯಾಂಕಿನ ಪ್ರಧಾನ ಕಚೇರಿಗೆ ವರ್ಗವಾಗಿದ್ದೆ. 3 ತಿಂಗಳಾಗಿರಬೇಕು. ಪ್ರಧಾನ ಕಚೇರಿಯಲ್ಲಿ ಒಂದು ದಿನ ವಿಶಾಖಪಟ್ಟಣದ ಮ್ಯಾನೇಜರ್ ನಾಪತ್ತೆ ಆಗಿದ್ದಾರೆ ಎಂದು ಸುದ್ದಿ ಹರಡಿತು. ನನಗಂತೂ ಗಾಬರಿಯಾಯಿತು. ನಾನು ಶಾಖೆಗೆ ಫೋನ್ ಮಾಡಿ ಸಿಬ್ಬಂದಿಗಳಿಂದ ವಿಚಾರವೇನೆಂದು ತಿಳಿದುಕೊಂಡೆ. ಆಗ ತಾನೇ ಪತ್ರಿಕೆಯಲ್ಲಿ ಬಂದಿದ್ದ ಪೊಲೀಸ್ ವರದಿಯನ್ನು ಅವರು ಫ್ಯಾಕ್ಸ್ ಮಾಡಿ ನನಗೆ ಕಳಿಸಿಕೊಟ್ಟರು. ಸಾಲದ ಹಣವನ್ನು ಕೊಡುತ್ತೇನೆ ಎಂದು ರಾಘು ಅವರನ್ನು ಕಾರಿನಲ್ಲಿ ಕರೆದುಕೊಂಡು ಹೋಗಿದ್ದ ರೆಡ್ಡಿ ಆಪ್ತ ಕಾರನ್ನು ಡ್ರೈವ್ ಮಾಡುತ್ತಿದ್ದ. ಹಿಂದಿನ ಸೀಟಿನಲ್ಲಿ ರೆಡ್ಡಿಯ ಒಬ್ಬ ಯುವಕ ಯಮಕಿಂಕರ ಈ ತಂತಿಯನ್ನು ತೆಗೆದುಕೊಂಡು ಮುಂದಿನ ಸೀಟಿನಲ್ಲಿ ಕುಳಿತಿದ್ದ ರಾಘು ಅವರ ಕುತ್ತಿಗೆಗೆ ಹಾಕಿದ್ದಾರೆ. ತಂತಿಯನ್ನು ಬಿಗಿಗೊಳಿಸಿದ್ದಾರೆ. ಉಸಿರು ಕಟ್ಟಿಸಿದ್ದಾರೆ. ಪ್ರಾಣ ಹೋದ ಮೇಲೆ ಸಮೀಪದ ಕಾಡಿಗೆ ಕರೆದೊಯ್ದಿದ್ದಾರೆ. ಮರಕ್ಕೆ ನೇತು ಹಾಕಿದ್ದಾರೆ. ಪೆಟ್ರೋಲ್ ಸುರಿದಿದ್ದಾರೆ. ಬೆಂಕಿ ಹಚ್ಚಿದ್ದಾರೆ. ಯಾವ ರೀತಿಯ ನಿಶಾನೆಯನ್ನು ಸಿಕ್ಕದಿರುವ ರೀತಿ ಪ್ರಯತ್ನ ಮಾಡಿದ್ದಾರೆ. ಪೊಲೀಸ್ನವರ ತನಿಖೆ ತಂಡ ಕಾರಿನ ಡ್ರೈವರ್ನನ್ನು ಬಂಧಿಸಿ ಬಾಯಿ ಬಿಡಿಸಿದ್ದಾರೆ. ಯಾವುದು ಆಗಬಾರದೆಂದು ಅಂದುಕೊಂಡಿದ್ದೆವು ಅದೇ ನಡೆದು ಹೋಗಿತ್ತು. ಅತಿ ಘೋರ, ಕಲ್ಪನೆಗೂ ಮೀರಿದ ದುರ್ವಿಧಿಯ ಆಟ ರಾಘುವಿನ ಸುಂದರ ಕುಟುಂಬದ ಮೇಲಾಗಿತ್ತು. ಜಾತರ್ಸಿ ಹಿಟ್ಟುವೋ ಮೃತ್ಯುವು ರೋಮ್ ಜನ್ಮ ಮೃತ್ಯಶ್ಚಿತ್ತ ತಸ್ಮಾತ್ ಪರಿಹಾರಾರ್ಥೇನ ತ್ವಂ ಶೋಚಿತು ಮರ್ಹಸಿ ಅಂತ ಭಗವದ್ಗೀತೆಯಲ್ಲೇನೋ ವೇದಾಂತವನ್ನು ಸುಲಭವಾಗಿ ಹೇಳುತ್ತಾರೆ. ಆದರೆ ಮಾನವೀಯ ಮೌಲ್ಯಗಳ ಸರದಾರನ ಸಾವು ದೇವರು ಹೀಗೆ ಬರೆಯಬೇಕು. ಆ ಸುಂದರ ಮುಗ್ಧ ಕುಟುಂಬಕ್ಕೆ ದೇವರೇಕೆ ನಿರ್ದಯಿ? 2 ಮುದ್ದು ಮಕ್ಕಳ ಮುಗ್ಧ ಮಡದಿ ವಿವಾಹ ಸಮಾಜಕ್ಕೆ ಏನು ಅನ್ಯಾಯ ಮಾಡಿದ್ದಳು? ರಾಘು ಇಲ್ಲದೆ ಆ ಕುಟುಂಬ ಹೇಗೆ ಜೀವನ ನಡೆಸಿಯಾರು ಎಂಬ ಊಹೆಯನ್ನೂ ನನ್ನಿಂದ ಮಾಡಿಕೊಳ್ಳಲಾಗಲಿಲ್ಲ. ಈ ದುರ್ಘಟನೆಗೆ ನಾನೇಕೆ ಸೂತ್ರಧಾರನಾದೆ ಎಂಬ ಚಿಂತೆ ನನಗೆ ಹಲವಾರು ದಿನಗಳವರೆಗೆ ಕಾಡುತ್ತಲೇ ಇತ್ತು. ಒಂದು ವೇಳೆ ರಾಘುವನ್ನು ನಾನು ಆ ಶಾಖೆಗೆ ಕಳಿಸುವ ಪ್ರಸ್ತಾವನೆಯನ್ನು ಮುಂದಿಡದಿದ್ದರೆ, ಅವರನ್ನು ಆ ಶಾಖೆಗೆ ವರ್ಗಾಯಿಸಿ ಇದ್ದಿದ್ದರೆ ಎಂಬಿತ್ಯಾದಿ ಪ್ರಪಂಚವೊಂದರಲ್ಲಿ ನನ್ನನ್ನು ನಾನೇ ಕಳೆದುಕೊಂಡಿದ್ದೆ. ಪಾಪ ಪ್ರಜ್ಞೆ ಬಲವಾಗಿ ಕಾಡುತ್ತಲಿತ್ತು. ಆದರೆ 20 ವರ್ಷಗಳ ನಂತರ ವಿಪಾಳನ್ನು ಭೇಟಿಯಾದ ಮೇಲೆ ಆಕೆಯಲ್ಲಿದ್ದ ಆ ಧೈರ್ಯ, ಆ ಚೈತನ್ಯ, ಆ ವೇದಾಂತ ನನಗೊಂದಿಷ್ಟು ಶಾಂತ ವಿಧಿಯ ಬಲವನ್ನು ರೈಲು ಪ್ರಯಾಣ, ರೈಲು ಮಂತ್ರಿಗಳು ಏನೇ ಭಾಷಣ ಮಾಡಲಿ ಅವರು ಹೇಳುವುದು ಭಾರತೀಯ ರೈಲು ಪ್ರಗತಿ ಪಥದಲ್ಲಿದೆ. ಅವರನ್ನೇ ಹೇಳುತ್ತಾರೆ. ಬೆಂಗಳೂರಿನ ರೈಲು ಪ್ರಗತಿ ಪಥದಲ್ಲಿ ಇದ್ದರೆ ಮಾತ್ರ ಹುಬ್ಬಳ್ಳಿಯನ್ನು, ಚೆನ್ನೈಯನ್ನು ಅಥವಾ ತಮ್ಮ ಗುರಿಯನ್ನು ತಲುಪಲು ಸಾಧ್ಯ. ಕೆಲವು ಸಲ ಕೆಲವು ಸಲ ಅಲ್ಲಲ್ಲಿ ನಿಂತು ತಡವಾಗಿ ತಲುಪುತ್ತವೆ. ಅದು ಬೇರೆ ಮಾತು. ಅಡೆತಡೆಗಳು ಎಲ್ಲಿ ಇರುವುದಿಲ್ಲ, ಎಲ್ಲೆಡೆ, ಅದರಲ್ಲಿ ರಾಜಕೀಯದಲ್ಲಿ ಇನ್ನೂ ಹೆಚ್ಚು. ವಾಸ್ತವವಾಗಿ ರೈಲುಗಳ ಪ್ರಗತಿಯನ್ನು ಅರಿಯಬೇಕಾದರೆ ಯಾವುದಾದರೂ ಬೋಗಿಯಲ್ಲಿ ಕುಳಿತು ಪ್ರಯಾಣ ಮಾಡಬೇಕು. ನಮ್ಮಲ್ಲಿ ಯಾರಾದರೂ ಊರಿಗೆ ಹೊರಟಾಗ ದೇವರ ರೈಲಿನಿಂದ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಎಂದು ಹೇಳುವ ಸಂಪ್ರದಾಯವಿದೆ. ಇಂತಹ ಸಣ್ಣ ಘಟನೆಗಳಿಗೂ ದೇವರನ್ನು ಯಾಕೆ ಬೇಕು ಅರ್ಥವಾಗುವುದಿಲ್ಲ. ಆದರೂ ಒಂದಂತೂ ಸತ್ಯ, ಇಂದಿನ ಗಲಾಟೆ, ಗದ್ದಲ, ಪ್ರತಿಭಟನೆಗಳ ಕಾಲದಲ್ಲಿ ದೇವರೇ ನಮ್ಮನ್ನು ಕಾಪಾಡಬೇಕು. ದೇವರು ನಮ್ಮೊಂದಿಗೆ ಇದ್ದು ಕೈಯಲ್ಲಿ ಟಿಕೆಟ್, ಜೇಬಲ್ಲಿ ದುಡ್ಡು, ಕಡಿಮೆ ಸಾಮಾನು ಸರಂಜಾಮು ಇದ್ದರೆ ಯಾವುದೂ ತೊಂದರೆ ಇಲ್ಲದೆ ನಾವು ನಮ್ಮ ಗಂಟಸ್ಥಳವನ್ನು ತಲುಪಬಹುದು. ಭಾರತೀಯ ರೈಲು ನಮಗೆ ಬದುಕುವ ರೀತಿಯನ್ನು ಕಲಿಸಿಕೊಡುತ್ತವೆ. ಯಾರು ಹತ್ತಿದರೂ ಅವರದೇ ರೈಲು, ಯಾರು ಕುಳಿತರೆ ಅವರದೇ ಸೀಟು, ಯಾರು ಮಲಗುವರೋ ಅವರದೇ ಬಂತು. ಅಷ್ಟೊಂದು ಸ್ವಾತಂತ್ರ್ಯ ಈ ರೈಲುಗಳಲ್ಲಿ. ನಮ್ಮನ್ನು ರೈಲುಗಳು ಈ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಲುಪಿರುತ್ತವೆ. ಅದು ಹೇಗೆ ತಲುಪಿಸುತ್ತವೆ ಅದು ಅವರವರ ಅದೃಷ್ಟಕ್ಕೆ ಸಂಬಂಧಪಟ್ಟ ವಿಷಯ. ಅದು ಅವರವರ ಸಾಮರ್ಥ್ಯವನ್ನು ಅವಲಂಬಿಸಿದೆ. ಯಾಕೆಂದರೆ ಕೆಲವು ರೈಲುಗಳು ಕಂಬಿಯಿಂದ ಕೆಳಗೆ ಇಳಿದು ಬಿಡುತ್ತವೆ. ಅಲ್ಲದೆ ಬಲು ಗಟ್ಟಿಗ ಬಸ್ಸಿನಲ್ಲಿ ಮಲಗಿದರೆ ಬರೇ ಗಟ್ಟಿಗ ಇದ್ದ ಕಾಲು ಚಾಚೆ ಆರಾಮಾಗಿ ಕುಳಿತರೆ ಮಿಕ್ಕಿದವರು ಒತ್ತಿಕೊಂಡು ಕುಳಿತು ಪ್ರಯಾಣ ಮಾಡುತ್ತಾರೆ. ಹಿಂಜರಿಕೆ ಇದ್ದವರು ಕಾಯಿಲೆ ಸೀಟಿನ ಪಟ್ಟಿಯಲ್ಲಿ ಉಳಿದುಕೊಳ್ಳುತ್ತಾರೆ. ರೈಲು ಬರುವ ಮುಂಚೆ ಪ್ರಯಾಣ ಬರುವುದು ಕಷ್ಟಕರವಾಗಿತ್ತು. ನಾವುಗಳ ಇತಿಹಾಸವನ್ನು ಮರೆಯಬಾರದು. ರೈಲು, ವಿಮಾನ, ಹೆಲಿಕಾಪ್ಟರ್ ಇವೆಲ್ಲ ವಿದೇಶದ ಕೊಡುಗೆಗಳು. ಒಂದೇ ದಿನಗಳಲ್ಲಿ ಒಬ್ಬ ಹುಡುಗ ತಾನು ನೋಡಬಯಸಿದ ಹೆಣ್ಣನ್ನು ಕಾಣಲು ಬಸ್ಸು, ಚಕ್ಕಳಿ, ಕಾಲು ನಡಿಗೆ ಈಗ ಪ್ರಯಾಸ ಪಡಬೇಕಿತ್ತು. ಈಗ ರೈಲಿನಲ್ಲಿ ಮುಂಗಡ ಸೀಟು ಕಾದಿರಿಸಿದರೆ ಆರಾಮಾಗಿ ಕುಳಿತೋ ಮಲಗಿಯೋ ಪ್ರಯಾಣ ಮಾಡಬಹುದಾಗಿದೆ. ಅದಕ್ಕಾಗಿ ಮುಂಚೆಯೇ ಸೀಟು ಕಾದಿರಿಸಿರುವ ಚಿಕ್ಕ ತೊಂದರೆಯನ್ನು ಕೇಳಿಕೊಳ್ಳಬೇಕು.
ಮದುವೆಯ ನಂತರ ಸಹಿಸಿಕೊಳ್ಳಬೇಕಾದ ಹಲವಾರು ತೊಂದರೆಗಳಿಗೆ ಈ ಚಿಕ್ಕ ತೊಂದರೆ ನಾಂದಿಯಾಗುತ್ತದೆ. ರೈಲು ಪ್ರಯಾಣದಲ್ಲಿ ವಹಿಸಬೇಕಾದ ಇನ್ನೊಂದು ಮುನ್ನೆಚ್ಚರಿಕೆ ಲಗೇಜು ಕುರಿತಾಗುವುದು. ಆರಾಮದಾಯಕ ಪ್ರಯಾಣವೆಂದು ರೈಲುಗಳಲ್ಲಿ ಪ್ರಯಾಣಿಸುವವರು ಹೆಚ್ಚು ಲಗೇಜ್ ಇಟ್ಟುಕೊಂಡರೆ ಕೂಡೋದು ಕಷ್ಟ, ಕೂತರೆ ಲಗೇಜ್ ಇಡುವುದು ಕಷ್ಟ. ನಾವು ಕೂತು ಲಗೇಜ್ ಇರಿಸಿದರೆ ಇನ್ನೊಬ್ಬರಿಗೆ ಎಲ್ಲಿರುವುದು, ಲಗೇಜ್ ಇಲ್ಲದವನೇ ಲಕ್ಕಿ ಅನ್ನಬೇಕು, ಅವನದೇ ಸುಖಕರ ಪ್ರಯಾಣ. ರೈಲು ನಮ್ಮ ನಿತ್ಯದ ಬದುಕಿನಂತೆ. ರೈಲಿನ ಅಲುಗಾಟಕ್ಕೆ ತಕ್ಕಂತೆ ಎಡಬಲ ಓಲಾಡುತ್ತಾ ಎದುರಿಗಿದ್ದ ಸುಂದರಿಯನ್ನು ನೋಡುತ್ತಾ ಸುಖ ಪ್ರಯಾಣ ಅಂದುಕೊಳ್ಳುವಾಗಲೇ ಒಂದು ಸ್ಟೇಷನ್ ಬರುತ್ತದೆ. ಆ ಸುಂದರಿ ಇಳಿದು ಹೋಗುತ್ತಾರೆ. ಆಗ ಸಂಪೂರ್ಣ ರೈಲು ಖಾಲಿ ಅನಿಸುತ್ತದೆ. ಹಾಗೆ ಟಿಕೆಟ್ ಅಲ್ಲಿಯವರೆಗೆ ಇಟ್ಟು ಹಾಗೆ ಇಳಿದು ಹೋಗಲ್ಲ. ನಮ್ಮ ಟಿಕೆಟ್ ಎಲ್ಲಿಯವರೆಗೆ ಇದೆ ಅಲ್ಲಿಯೇ ಇಳಿಯಬೇಕು. ಅದು ಜಗದ ನಿಯಮ. ಹೀಗೆ ರೈಲು ಪ್ರಯಾಣದಲ್ಲಿ ಬದುಕಿನಲ್ಲಿ ಸುಖ ದುಃಖಗಳನ್ನು ಎರಡೂ ಇದ್ದರೂ ಅನುಭವಕ್ಕೆ ಬರುತ್ತದೆ. ಕೆಲವು ಸಲ ರೈಲುಗಳ ಕಂಬಿಯಿಂದ ಕೆಳಗೆ ಇಳಿದಾಗ ಪ್ರಯಾಣಿಕರು ಯೋಚನೆಯಲ್ಲಿ ಮುಳುಗಿ ಹೋಗುತ್ತಾರೆ. ಅಲ್ಲಿ ಮುಳುಗಲು ಯೋಚನೆಗಳ ಹೊರತು ಬೇರೆ ಏನೂ ಇರುವುದಿಲ್ಲ. ಆಗ ಯಾರೋ ಈ ದೇಶಕ್ಕೆ ಭವಿಷ್ಯವಿಲ್ಲ ಎಂದು ಬೇಸರ ಪಟ್ಟುಕೊಳ್ಳುತ್ತಾನೆ. ಆಗ ಇನ್ನೊಬ್ಬ ಸದ್ಯಕ್ಕೆ ನಾವು ಸಾವು ಆಗಿಲ್ಲ, ಸದ್ಯ ನಮ್ಮ ಭವಿಷ್ಯವಿದೆ, ಅಷ್ಟು ಸಾಕು ಎಂದು ಸಮಾಧಾನ ಹೇಳುತ್ತಾನೆ. ಅಕಸ್ಮಾತ್ ಸಾವು ನೋವುಗಳಾದರೆ ಆಗಿನ ಸಂವಾದ ಬೇರೆ ತೆರನಾಗಿರುತ್ತದೆ. ರೈಲುಗಳು ಮನುಷ್ಯನ ಮನವನ್ನು ಮುಟ್ಟುತ್ತವೆ. ಒಬ್ಬ ದಣಿದವನು ಅನಾಯಾಸವಾಗಿ ಪಕ್ಕದವನ ಮೇಲೆ ಹೊರಗಿಕೊಳ್ಳುತ್ತಾನೆ ಮತ್ತು ನಿದ್ರೆಯನ್ನು ಮಾಡುತ್ತಾನೆ. ಮೇಲಿನ ಮತ್ತು ಮೇಲೆ ಮಲಗಿದವನು ಆಗಾಗ ಇದು ಯಾವ ಸ್ಟೇಷನ್ ಎಂದು ಕೆಳಗೆ ಮಲಗಿದವರನ್ನು ಕೇಳುತ್ತಿರುತ್ತಾರೆ. ಕೆಳಗಿನ ಪ್ರಯಾಣಕ ಗದರುವುದಿಲ್ಲ. ಪ್ರಯತ್ನ ಪಟ್ಟು ಕಿಟಕಿಯಲ್ಲಿ ನುಗ್ಗಿ ಆ ಸ್ಟೇಷನ್ ಯಾವುದೆಂದು ನೋಡುತ್ತಾನೆ ಮತ್ತು ಆ ಸ್ಟೇಷನ್ ಯಾವುದೆಂದು ಹೇಳುತ್ತಾನೆ. ಹೀಗೆ ಭಾರತೀಯ ರೈಲು ಮನುಷ್ಯರ ಹತ್ತಿರಕ್ಕೆ ತರುತ್ತವೆ. ಭಾರತೀಯ ರೈಲು ಪ್ರಯಾಣಿಕರಿಗೆ ಶಾಂತಿ ಸಮಾಧಾನಗಳನ್ನು ನೀಡುತ್ತವೆ ಮತ್ತು ದೇಶದ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿವೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಇತ್ತೀಚೆಗೆ ಭೂತಾನ್ ಪ್ರವಾಸ ಹೋಗಿದ್ದೆ. ವಾಪಸ್ ಬರುವಾಗ ಭೂತಾನಿಂದ ಬಾಗ್ಡೋಗ್ರಾಗ್ ಬಂದು ಬಾಗ್ಡೋಗ್ರಾದಲ್ಲಿ ವಿಮಾನ ಹತ್ತಿದಾಗ ಕಿಟಕಿಯಲ್ಲಿ ಕಂಡಂತ ಅದ್ಭುತವಾದ ದೃಶ್ಯ. ಬೇಕಾದಷ್ಟು ವಿಮಾನ ಪ್ರಯಾಣ ಮಾಡಿದ್ರೆ ಈ ಸತಿ ಕಂಡಿದ್ದು ಮಾತ್ರ ಒಂದು ತುಂಬಾ ಅದ್ಭುತ ದೃಶ್ಯವಾಗಿತ್ತು. ಅದನ್ನ ಒಂದು ಕವನ ರೂಪದಲ್ಲಿ ತಕ್ಕೊಡುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಮೇಘದೊಂದು ನಾಡಿನಲ್ಲಿ ಮೊದಲಿನಿಂದಲೂ ಹುಚ್ಚನೆಗೆ ಮರುಳನೆಗೆ ಮೋಡಗಳ ಕಂಡೊಡನೆ ಓಡಿಸುತ್ತಿದ್ದ ಸ್ಕೂಟರ್ ಅನ್ನು ನಿಲ್ಲಿಸಿ ನೀಲಿಯ ನಲ್ಮೆಯ ಭಿತ್ತಿಯಲ್ಲಿ ವಿಶ್ವ ಕಲೆಗಾರ ಬಿಡಿಸಿದ ಬೆಳ್ಳಿಯ ಅಕ್ಷರಗಳನ್ನು ಕಣ್ತುಂಬ ಮಳೆಯನ್ನು ಆತುರದಿಂದ ಹೀರುವಂತೆ ಶಿಶುವೊಂದು ತಾಯಿಯ ಅಕ್ಕರೆಯನ್ನು ತನ್ನ ಹಾಲು ಮೊಗದ ನಗುವಿನ ಬಾಯಿಂದ ಬೀರುವಂತೆ ಭಕ್ತನೊಬ್ಬ ದೇವರ ದಿವ್ಯ ಮೂರ್ತಿಯನ್ನು ಕಂಗಳಿಂದಲೇ ಕುಡಿಯುವಂತೆ ಅಷ್ಟು ದಾಹ, ಅಷ್ಟು ತವಕ, ಅಷ್ಟೊಂದು ತಲ್ಲಣ, ಹಪಹಪಿಕೆ. ಕಣ್ಮನ ಹೃದಯಗಳಿಗೂ ದಿವ್ಯ ಭೋಜನ. ವಿಮಾನದಿ ಕಿಟಕಿಯಿಂದ ಚಕ್ಕನೆ ಜಿಗಿದು ಆ ಬೆಳ್ಳಿಯ ಇಳಿಜಾರುಗಳ ಮೇಲೆ ಮನದಣಿಯೇ ಬರಿಗಾಲಲ್ಲಿ ಓಡಬೇಕೆನಿಸುವ ಅದಮ್ಯ ಬಯಕೆ, ಮೈಮರೆತು ಹೊರಳಾಡಬೇಕೆನಿಸುವ ತೀವ್ರ ತವಕ, ಊರ್ಣಾಮೇಷಗಳ ಮೃದುವಾದ ಬೆನ್ನಿನ ಮೇಲೆ ಮಗುವಾಗಿ ಉರುಳಾಡುತ್ತಾ ಸವಾರಿ ಮಾಡುತ್ತಾ ಕಿಲನೆ ನಗುತ್ತಿರಬೇಕೆನಿಸಿತು. ಆ ಕೊಳಗಳ ತೀರದಲ್ಲಿ ಕಾಲು ತೂಗಿ ಕುಳಿತು ನೀರನ್ನು ಚಿಮ್ಮಿಸುತ್ತಾ ಆಕಾಶದ ತಾರೆಗಳನ್ನು ಎಣಿಸಬೇಕೆನಿಸಿತು. ಆ ಗಿರಿಯನ್ನು ಗಾಢವಾಗಿ ಅಪ್ಪಿ ನಿನ್ನನ್ನು ಎಷ್ಟು ಯುಗಗಳಿಂದ ಹುಡುಕುತ್ತಿದ್ದೇನೆ ಗೆಳೆಯ ಎಂದು ಅಳಬೇಕೆನಿಸಿತು. ಆ ಕ್ಷಣದಲ್ಲಿ 7.5 ದಶಕಗಳು ಎಲ್ಲಿ ಹಾರಿ ಹೋದವೋ ಅರಿಯೇ. ಕಾಲದ ಗಂಟೆಗಳು ಯಾವ ಕಂದರಕ್ಕೆ ಜಾರಿ ಮೌನವಾದವೋ ತಿಳಿಯೇ. ನಾನಾಗಿ ಬಿಟ್ಟಿದ್ದೆ ಬೆರಗೇ ಆಕಾರ ತೊಳೆದೊಂದು ಹಸುಳೆ. ನಾನಾಗಿ ಬಿಟ್ಟಿದ್ದೆ ಬೆರಗೇ ಆಕಾರ ತಾಳ್ದೊಂದು ಹಸುಳೆ. ಮಾತರಿಯದ ಬಿಡುಗಣ್ಣೇ ಭಾಷೆಯಾದ ಹಸುಳೆ. ಮಾತರಿಯದ ಬಿಡುಗಣ್ಣೇ ಭಾಷೆಯಾದ ಹಸುಳೆ. ವಿಸ್ಮಯವೇ ಉಸಿರಾದ ಹಸುಳೆ. ವಿಸ್ಮಯವೇ ಉಸಿರಾದ ಹಸುಳೆ. ದೇಹವು ಗಗನ ನೌಕೆ ಆಸನದಲ್ಲಿ ಭದ್ರವಾಗಿ ಕುಳಿತಿತ್ತು. ಚಿತ್ತವೋ ಮೇಘದ ನಾಡಿನೆಲ್ಲೆಡೆ ಚಿಟ್ಟೆಯಾಗಿ ಚಕಚಕನೆ ಪಟಪಟನೆ ಚಂಚಲ ವಿಹರಿಸುತ್ತಿತ್ತು. ಗಿರಿಯ ಭುಜವೇರಿ ಹಾಡುತ್ತಿತ್ತು. ಸರಸಿಯ ದರ್ಪಣದಲ್ಲಿ ಮುಖ ನೋಡಿಕೊಳ್ಳುತ್ತಿತ್ತು. ಮಿಂಚಿನ ಹೂವನ್ನು ಕೀಳಲು ದಿಗಂತದತ್ತ ಧಾವಿಸುತ್ತಿತ್ತು. ಮೊದಲ ದರ್ಶನವಿದೆಂದೆನಿಸಲೇ ಇಲ್ಲ. ಮರೆಯಾದ ಸ್ಮೃತಿಯೊಡನೆ ನಡೆದ ದಿವ್ಯ ಪುನರ್ಮಿಲನ. ಬಹಳ ಕಾಲದ ಬಳಿಕ ತನ್ನ ತಾಯ್ನೆಲವನ್ನು ಕಂಡ ಯಾತ್ರಿಕನ ಕಂಪನದ ಪುಲಕವದು. ಬಹಳ ಕಾಲದ ಬಳಿಕ ತನ್ನ ತಾಯ್ನೆಲವನ್ನು ಕಂಡ ಯಾತ್ರಿಕನ ಕಂಪನದ ಪುಲಕವದು. ಹೆಸರು ಮರೆತ
ಆತ್ಮೀಯ ಸೊಗವುದು. ಜಗವು ಶರ ಬರೆಯುತ್ತಿದೆ. ಅವು ಬರೀ ಮೋಡಗಳು, ಗಾಳಿ ನೀರಾವಿಗಳ ಕಣ್ಕಟ್ಟಿನ ಮರುಳಾಟ. ಅವು ಬರೀ ಮೋಡಗಳು, ಗಾಳಿ ನೀರಾವಿಗಳ ಕಣ್ಕಟ್ಟಿನ ಮರುಳಾಟ. ಜಗವು ಶರ ಬರೆಯುತ್ತದೆ. ನನಗದು ಬೇರೆಯೇ ಮಾಟ. ಮೇಘಗಳಿಗೆ ಅಷ್ಟು ಆತ್ಮೀಯತೆ ಬಾರದು, ನೀರದಕ್ಕೆ ಅಂಥ ಕರೆಯುವಿಕೆ ಇರದು, ಜಲಧರಕ್ಕಷ್ಟು ನೆನಪಿನ ವಾಸನೆ ಇರದು. ವಿಮಾನವು ತನ್ನ ದಾರಿಯಲ್ಲಿ ಗುರಿಯತ್ತ ಸಾಗುತ್ತಿತ್ತು. ಪೂರ್ಣಾಮಯವೆನಿಸುವ ಅಭ್ರಮದ ಹಿಂಡುಗಳು ದಿಗಂತದ ಮಡಿಲಿನೊಳಗೆ ಮೆಲ್ಲ ಮೆಲ್ಲನೆ ಜಾರುತ್ತಿದ್ದವು. ಬೆಳ್ಳಿಯ ಕೊಡಗಳು ಬೆಳಕಿನ ಹೊಳೆಯಲ್ಲಿ ಬೆರೆತು ಹೋಗುತ್ತಿದ್ದವು. ಗಿರಿಯ ಕೋಡುಗಳು ನೀಲಿಯ ನಿದ್ರೆಯೊಳಗೆ ಮಗ್ಗುಲಾಗುತ್ತಿದ್ದವು. ಆದರೆ ನನ್ನೊಳಗಿನ ಮಗು ಅಲ್ಲೇ ಅಲೆದಾಡುತ್ತಿದೆ. ಹಿಂತಿರುಗುವುದೂ ಇಲ್ಲ. ಇನ್ನೂ ಅಲ್ಲೇ ಮೈ ಮರೆತು ಕುಣಿಯುತ್ತಿದೆ. ಮೇಘದೊಂದು ಆ ನಾಡಿನಲ್ಲಿ ಶ್ವೇತ ಶಶಗಳ ದಟ್ಟಣೆಯ ನಡುವೆ ಅಂಚೆ ದುಪ್ಪಳದ ಬಯಲಿನ ಮೇಲೆ ಕೊಳದ ತೀರದ ಬಳಿ ಮಿಂಚಿನ ಹೂಗಳನ್ನು ಕೀಳುತ್ತಾ ದಿಗಂತದೊಂದಿಗೆ ಜೂಟಾಟವಾಡುತ್ತಾ ಇಂದಿಗೂ ಎಂದೆಂದಿಗೂ. ಏಕೆಂದರೆ ಆ ದಿನ ನಾನು ಕಂಡದ್ದು ಮೇಘಗಳನ್ನೆಲ್ಲ, ಸ್ವರ್ಗವು ತೆರೆದು ಮರೆತು ಬಿಟ್ಟಿದ್ದ ನನ್ನ ಬಾಲ್ಯದ ಕಲ್ಪನೆಯ ತೋಟವನ್ನು. ಆ ದಿನ ನಾನು ಕಂಡದ್ದು ಮೇಘಗಳನ್ನಲ್ಲ, ಸ್ವರ್ಗವು ತೆರೆದಿಟ್ಟು ಮರೆತೇ ಬಿಟ್ಟಿದ್ದ ನನ್ನ ಬಾಲ್ಯದ ಕಲ್ಪನೆಯ ತೋಟವನ್ನು. ಅದರಲ್ಲಿ ಹೊಕ್ಕು ಖುಷಿಯಿಂದ ಕಳೆದು ಹೋಗಿದ್ದೆ. ಕಳೆದ ಬಾರಿಯ ಸಾಹಿತ್ಯ ಬರೀ ಮುಖಪುಟ ಮಾತ್ರ ಈಗ ಬಿಡುಗಡೆ, ಉಳಿದಿದ್ದು ವೇದಿಕೆಗೆ ಇವತ್ತೇ ಶರ್ಮಾ ಇದು ಸ್ವಲ್ಪ ಹೇಳಿಬಿಟ್ಟು ಎಲ್ರಿಗೂ ನಮಸ್ಕಾರ. ಇವತ್ತು ನಾವೀಗ 249ನೇ ದಾಸೋಹದ ಸಂಚಿಕೆಯನ್ನೇ ಬಿಡುಗಡೆ ಮಾಡಿ. ಆಗ ರವೀಂದ್ರ ಅವರು ಮಾತಾಡ್ತಾ ಹೇಳಿದರು, ಒಂದು ದಾಸೋಹ ಜಯಂತಿ ಮನೋಹರ್ ಅವ್ರ ಮನೆಯಲ್ಲಿ ನಡೆದಿದ್ದು, ಅತ್ಯಂತ ಕಡಿಮೆ ಜನ ಇದ್ದರು, 5-6 ಜನ ಇದ್ದರು ಅಂತ. ಈ ದಾಸೋಹದ ಒಂದು ಸಂಚಿಕೆಯನ್ನು ಸಿದ್ಧ ಮಾಡಿದ ಮೇಲೆ ಇದು 9 ಮೇ 2016ರಂದು ನಡೀತು. ಅದು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ 39 ಪುಟ ದಾಟಲಿಲ್ಲ. ಯಾವತ್ತು 50 ಪುಟಕ್ಕಿಂತ ಕಮ್ಮಿ ಇರಲಿಲ್ಲ. ನನಗೆ ಒಂದು ಸ್ವಲ್ಪ ಸ್ಪೇಸ್ ಜಾಸ್ತಿ ಕೊಟ್ಬಿಟ್ಟು ನಾನೇ 40ನೇ ಪುಟ ತಗೊಂಡೋದೆ. ಕಾರಣ ಏನು ಅಂದರೆ, ಅಲ್ಲಿ ಸುವರ್ಣ ಲಕ್ಷ್ಮಿಯವರ ಅಧ್ಯಕ್ಷತೆಯಲ್ಲಿ ಆ ದಾಸೋಹ ನಡೆಯಿತು. ಅವತ್ತು ಪ್ರಸ್ತುತಪಡಿಸಿದ್ದು ಕೇವಲ 9 ಜನ 11 ಬರಹಗಳು. ಅದು ನಾನು ಸಂಚಿಕೆಯನ್ನು ಸಿದ್ಧ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಅತ್ಯಂತ ಕಡಿಮೆ. ಆದರೆ ಅವರು ಜಯಂತಿ ಮನೋಹರ್ ಇನ್ನೂ ಕಡಿಮೆ ಇತ್ತು ಅಂತ ಹೇಳಿದ ಮೇಲೆ ನನಗೆ ಸ್ವಲ್ಪ ಸಮಾಧಾನ. ಆಮೇಲೆ ಅವ್ರು ಕೇಳಿದ್ರು, ಅವಾಗ 250 ದಾಸೋಹಗಳು ನಡೆದಿದ್ದಾವೆ, ಎಷ್ಟು ಜನ ಇಲ್ಲಿದ್ದಂತ ಎಷ್ಟು ಲೇಖನಗಳು ಬಂದಿರ್ಬೋದು ಅಂತ. 5,000 ಚಿಲ್ಲರೆ ಅಂತ ಯಾರೋ ಲೆಕ್ಕ ಹಾಕಿ ಹೇಳಿದ್ರು. ನಾನು ಈ ದಾಸೋಹವನ್ನು ಸಂಚಿಕೆ ಶುರು ಮಾಡಿದ ಮೇಲೆ ಯಾವ್ಯಾವ ದಾಸೋಹ 177ನೇ ದಾಸೋಹದಿಂದ ಸಂಚಿಕೆ ಶುರುವಾದವು. ಇವತ್ತು ನಾವು ಬಿಡುಗಡೆ ಮಾಡ್ತಾ ಇರೋದು 74ನೇ ಸಂಚಿಕೆ, ಅಲ್ಲ 74 ಇವತ್ತಿದ್ದು 73ನೇ ಸಂಚಿಕೆ, 249ನೇ ದಾಸೋಹ. ಇಲ್ಲಿವರೆಗೆ ಈ 74 ಸಂಚಿಕೆಗಳಲ್ಲಿ ಬಂದ ಒಟ್ಟು ಬರಹಗಳು ಸುಮಾರು 1700ಕ್ಕೂ ಹೆಚ್ಚು. ಅದು ಎಲ್ಲವನ್ನೂ ಸೇರಿಸಿದರೆ ಕೆಲವು 50 ಪುಟ ಇರ್ಬೋದು, ಕೆಲವು 60 ಇರ್ಬೋದು, ಕೆಲವು 1-2 ಕಡೆ 100 ಪುಟ ದಾಟಿದೆ. ಸೇರಿಸಿದರೆ ಒಟ್ಟು 5,000 ಪುಟಗಳು ಆಗಿದೆ. ಆಯಿತಾ? ಇದು ಒಂದು ಸುಮ್ಮನೆ ಹಿನ್ನೆಲೆಯನ್ನು ಕೊಟ್ಟೆ. ಈಗ 249ನೇ ದಾಸೋಹದ ಈ ಸಂಚಿಕೆಯ ಮುಖಪುಟವನ್ನು ಬಿಡುಗಡೆ ಮಾಡಬೇಕು ಅಂತ ನಮ್ಮ ಸಂಚಾಲಕರಾದ ರವೀಂದ್ರ ಮತ್ತು ಅಧ್ಯಕ್ಷರಾದ GN ನರಸಿಂಹಮೂರ್ತಿ ಅವರಿಗೆ ಕೇಳ್ಕೊಳ್ತೇನೆ. ಇಲ್ಲಿ ನಾವು ಬೇರೆ ಬೇರೆ ವಿಚಿತ್ರವಾದ ಯಾವುದೇ ಬಿಡುಗಡೆಯ ಪದ್ಧತಿ ಇಲ್ಲ. ತಲೆ ಮೇಲೆ ತರೋದು, ಬುಟ್ಟಿಯನ್ನು ತರೋದು ಅಥವಾ ಸುತ್ತಿ ಕೊಡೋದೇ ಅಲ್ಲ. ವಿಶೇಷವಾದ ಇದು ಹೇಗೆ ಪ್ರಿಂಟ್ ಮಾಡ್ಕೊಂಡು ತಂದು ಹಾಗೇ ಇದೆ.
ಈ ಕಡೆ ಬನ್ನಿ ಸರ್. ಈ ಒಂದು ಸಂಚಿಕೆಯ ಮುಖಪುಟಕ್ಕೆ ಚಿತ್ರವನ್ನು ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿರುವ ನಿವೃತ್ತರಾದ ಶ್ರೀ ಶ್ರೀಧರ ಕೋಮರವಳ್ಳಿ ಅವರು ದಿನ ಒಂದು ಫೋಟೋ ಹಾಕ್ತಿರ್ತಾರೆ. ಅವರ ಒಂದು ಚಿತ್ರವನ್ನು ಬಳಸ್ಕೊಂಡಿದ್ದೀನಿ, ಅನುಮತಿ ತಗೊಂಡು ತಾವೆಲ್ಲರೂ ಅವರಿಗೆ ನಾನು ವಂದನೆಗಳನ್ನು ತರಿಸ್ತೀನಿ. ಈಗ ನೀವು ನಿಮ್ಮೆಲ್ಲರ ಮೊಬೈಲ್ ನೋಡಿದರೆ ಅದರಲ್ಲಿ ನಮ್ಮ ದಾಸೋಹ ಸಂಚಿಕೆ ಇದಿಷ್ಟು ಸಂಚಿಕೆಯ ಸಾಹಿತ್ಯ ದಾಸೋಹದ ಸಂಚಿಕೆಗಳು ಅಧ್ಯಕ್ಷರ ಅನುಮತಿ ಕೋರಿ ಎರಡು ಮಾತು. ಈ ಸಂಚಿಕೆಗಳ ಬಿಡುಗಡೆ ಸಂಚಿಕೆಗಳು ಈ ರೀತಿ ರೂಪ ತಾಳೋದಕ್ಕೆ ಒಂದು ಸ್ವಲ್ಪ ಹಿನ್ನೆಲೆ ಇದೆ. ಸಾಹಿತ್ಯ ದಾಸೋಹಗಳಲ್ಲಿ ಒಟ್ಟಿಗೆ ಸೇರ್ತಿದ್ವಿ, ಓದ್ತಾ ಇದ್ವಿ, ನಮ್ಮ ಮನೆಗೆ ಹೋಗ್ಬಿಡ್ತಾ ಇದ್ವಿ. ಅವ ಅಧ್ಯಕ್ಷರನ್ನು ಕೂಡ ಎಷ್ಟು ಸತಿ ನಾವು ಅವತ್ತು ಸಾಹಿತ್ಯ ದಾಸೋಹ ಮಾಡಿದ ತಕ್ಷಣ ಬನ್ನಿ ಸರ್ ನೀವು ಕೂತ್ಕೊಳ್ಳಿ ಮಾತಾಡಿ ಅಂತ ಹೇಳ್ತಾ ಇದ್ವಿ. ಆದರೆ ಗುರುಪ್ರಸಾದ್ ಅವರು ಇದನ್ನು ಈ ರೀತಿ ನೀವು ಮಾಡೋಕ್ಕಾಗಲ್ಲ, ಸಾಹಿತ್ಯ ದಾಸೋಹದಲ್ಲಿ ಬರ್ತಕ್ಕಂಥ ಎಲ್ಲ ಲೇಖನಗಳನ್ನು ಸಂಗ್ರಹ ಮಾಡಬೇಕು ಅಂತ ಮೊದಲು ಸೂಚನೆ ಕೊಟ್ಟವರು ಗುರುಪ್ರಸಾದ್. ಜೊತೆಗೆ ನಿಲ್ಲಿಸೋದ್ರಲ್ಲಿ ಚಪ್ಪಾಳೆ ಹೊಡೆದಿ ಅಂತ ಅರ್ಥ. ಜೊತೆಗೆ ಅವರು ಸಾಹಿತ್ಯ ದಾಸೋಹ ಸಂಚಿಕೆಗಳನ್ನು ಅವರಾಗೇ ಮಾಡೋಕ್ಕೆ ಶುರು ಮಾಡೋದು. ಹಳೆ ದಾಸೋಹ ಎಲ್ಲ ಸಂಚಿಕೆಗಳೆಲ್ಲ ಕೆಲವು ಸಂಚಿಕೆಗಳಿದೆ ಆ ಸಾಹಿತ್ಯ. ಆಮೇಲಿಂದ ಒಂದು 2-3 ಸಂಚಿಕೆ ಗುರುರಾಜಶಾಸ್ತ್ರಿಗಳು ಮಾಡೋದು. ಅದಾದ ನಂತರ ನಮ್ಮ ಸಿದ್ದೇಶ್ವರ ಶರ್ಮಾ ಅವರು ಇವಾಗ 77 ಒಟ್ಟು 74 ಒಂದು 74 ಸಾಹಿತ್ಯ ದಾಸೋಹ ಸಂಚಿಕೆಗಳನ್ನ ಮಾಡಿದ್ದಾರೆ. ಅದನ್ನು ಮುದ್ರಣ ಮಾಡಿ ಅದನ್ನು ನೀವು ಎಷ್ಟು ಜನ ಅದನ್ನು ತೆಗೆದು ನೋಡಿದ್ರೋ ಗೊತ್ತಿಲ್ಲ. ಇದ್ರ ಬಗ್ಗೆ ನನಗೊಂದು ಸಣ್ಣ ವಿಚಾರ ಇದೆ. ನಮ್ಮ ಜಾಲತಾಣ ಇದೆ, ಹೊಸ ಜಾಲತಾಣ. ಎಷ್ಟು ಜನ ನೀವು ಆ ಜಾಲತಾಣಕ್ಕೆ ಭೇಟಿ ಕೊಟ್ಟು ಇದನ್ನು ನೋಡಿದ್ದೀರಾ? ಯಾಕಂದರೆ ಈ ಸಾಹಿತ್ಯ ದಾಸೋಹ ಸಂಚಿಕೆಗಳ ಬಗ್ಗೆ ನಾವು ಇಲ್ಲಿ ಓದಿದ ಮೇಲೆ ಇದರ ಬಗ್ಗೆ ಚರ್ಚೆ ಅಥವಾ ಇದರ ಬಗ್ಗೆ ಬಂದಿದೆ ಅನ್ನೋದು 2 ಸಾಲ ಆಗ್ತೀವಿ, ತುಂಬ ಚೆನ್ನಾಗಿ ಬಂದಿದೆ ಅಂತ. ಅದರ ಜೊತೆಗೆ ಮಾಡ್ತೀವಿ. ಇದಕ್ಕೋಸ್ಕರ ಅನುವು ಮಾಡಿಕೊಡೋದು ದೃಷ್ಟಿಯನ್ನು ಈ ಸಾಹಿತ್ಯ ದಾಸೋಹ ಸಂಚಿಕೆಗಳು ಉಂಟು ಮಾಡಿದೆ. ಆಮೇಲೆ ನಾವೇನಾದರೂ ಇದನ್ನು ಮುದ್ರಣ ಮಾಡಿದ್ರೆ ಕನ್ನಡದ ಯಾವುದೇ ಮಾಸಿಕಕ್ಕಿಂತಲೂ ಏನೂ ಕಡಿಮೆ ಇಲ್ಲ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಇದಕ್ಕೆ ವಿಶೇಷ ಕಾರಣ ಅಂದರೆ ಶರ್ಮಾ ಅವರು ವಹಿಸ್ತಕ್ಕಂಥ ಆಸಕ್ತಿ ಮತ್ತು ಅದೆಷ್ಟು ಪ್ರಿಸೈಸ್ ಆಗಿ ನೋಡ್ತಾರೆ, ಸೂಕ್ಷ್ಮವಾಗಿ ನೋಡ್ತಾರೆ. ಊರಿಗೆ ತೊಗೊಂಡೋದ್ರು ಜೊತೆಗೆ ಲ್ಯಾಪ್ಟಾಪ್ ತೊಗೊಂಡೋಗಿ ಅಲ್ಲಿ ಟೈಪ್ ಮಾಡ್ಕೊಂಡು ತೊಗೊಂಡು ಬಿಡುಗಡೆ ಮಾಡ್ತಾರೆ. ಈ ಥರ ಕಾರ್ಯಗಳೇ ನಮ್ಮ ಸಾಹಿತ್ಯ ದಾಸೋಹಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿರೋದು. ಹಾಗೆ ನಮ್ಮ ಜಾಲತಾಣದಲ್ಲಿ ಇದೆಲ್ಲ ಸಿಗುತ್ತೆ. ಮತ್ತು ಯೂಟ್ಯೂಬ್ ಇವತ್ತಿನ ಯೂಟ್ಯೂಬ್ ಇದೆಲ್ಲ ಅದೋ ಜಾಲತಾಣದಲ್ಲಿ ಸಿಗುತ್ತೆ. ಪುಸ್ತಕಗಳ ಜಾಲತಾಣದಲ್ಲಿ ಸಿಗುತ್ತೆ. ಅದನ್ನೆಲ್ಲ ನೀವು ಜಾಲತಾಣಕ್ಕೆ ಭೇಟಿ ಕೊಡಿ. ಹೆಚ್ಚು ಜನ ಭೇಟಿ ಕೊಟ್ಟರೆ ಜಾಲತಾಣವನ್ನು ಹೆಚ್ಚಿಗೆ ಕೆಲಸ ಮಾಡ್ತಿಲ್ಲ. ಧನ್ಯವಾದ. ಬಗ್ಗೆ ಉತ್ತಮ ಮಾತಾಡಿದಂತಹ ರವೀಂದ್ರ ಅವರಿಗೆ ವಂದನೆಗಳು. ನಾನು ಹೇಳಿದಾಗೆ ನಿಮಗೆ ಒಟ್ಟು ಇಲ್ಲಿವರೆಗೆ 59 ಸಂಚಿಕೆಯನ್ನು ರೆಡಿ ಮಾಡಿದ್ದೀನಿ. 74 ಜನ ಈ ಒಂದು ಪಟ್ಟಿಯನ್ನು ಕೂಡ ರೆಡಿ ಮಾಡಿದ್ದೀನಿ. 74 ಸಾಹಿತ್ಯ ದಾಸೋಹ, ಅದರಲ್ಲಿ ಯಾವ್ಯಾವ ದಾಸೋಹದಲ್ಲಿ ಎಷ್ಟು ಪ್ರಸ್ತುತಿಗಳಿಗೂ, ಎಷ್ಟು ಪ್ರಸ್ತುತಿಗಳಿಗೂ, ಯಾರು ಅಧ್ಯಕ್ಷತೆ ವಹಿಸಿದ್ರು, ಆ ಸಂಚಿಕೆ ಎಷ್ಟು ಪುಟ ಆಯಿತು, ಇವು ಒಂದು ದಾಖಲೆಯನ್ನು ಕೂಡ ಸಿದ್ಧಪಡಿಸಿದ್ದೇನೆ. ಅದನ್ನು ವೇದಿಕೆಯಲ್ಲಿ ಹಂಚಿಕೊಳ್ಳೋದ್ರ ಬಗ್ಗೆನೂ ಯೋಚನೆ ಮಾಡ್ತೀನಿ. ಇದೆಲ್ಲ ಆದಮೇಲೆ ನಾವು ಹೇಳಿದ್ವಲ್ಲ 1700 ಬರಹಗಳು ಇದರೊಳಗೆ ಇದ್ದಾವೆ ಅಂತ. ಆ 1700 ಬರಹಗಳನ್ನು ಓದಾದ ನಾನು ಒಬ್ಬನೇ. ಬೇರೆ ಯಾರು ಬಗ್ಗೆ ಡಿಸ್ಪ್ಯೂಟ್ ಮಾಡಂಗೆ ಆಯ್ತಾ? ಇಲ್ಲಿ ನೀವು ವೇದಿಕೆಯಲ್ಲಿ ಇದ್ರ ದಿನ ಕೇಳಿಸ್ಕೊಂಡಿರ್ಬೋದು, ಇಲ್ಲಿ ಪ್ರಸ್ತುತಿ ಮಾಡುವಾಗ ಅಥವಾ ಈ ಸಂದರ್ಭದಲ್ಲಿ. ಆದರೆ ಅಕ್ಷರಶಃ ಓದೋನು ನಾನೇ. ಆದರೆ ಏನಾಗುತ್ತೆ ಅಂದರೆ ನೀವು ಬರೆಯೋದಕ್ಕಿಂತ ಹೆಚ್ಚಿನ ಶ್ರಮ ನನಗೆ ಆಗ್ತಾ ಇದೆ.
ಏನು ಇದು ಹೆಂಗೆ ಎಲ್ರಿಗೂ ಹೆಂಗೆ ಹೇಳೋದು ಅಂತ ಹೇಳ್ಕೊಂಡು ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ, ಒಂದು ಲೇಖನವನ್ನು ಹಾಕೋಣ ಅಂತ. ಇವತ್ತು ನೀವೆಲ್ಲರೂ ಸಿಕ್ಕಿರೋದ್ರಿಂದ ಒಂದು ಲೇಖನವನ್ನು ಮಾಡಿ ಅದರಲ್ಲಿ ನಾನು ಗುರುತಿಸುವಂಥ ಅಂಶಗಳು ಏನೇನು ಅಂತ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಒಂದು ಅವಕಾಶ ಸಿಕ್ಕಿದೆ, ಅದಕ್ಕೋಸ್ಕರ ಒಂದು ಲೇಖನವನ್ನು ಮಾಡಿದೆ. ಅದರ ಶೀರ್ಷಿಕೆ ಚುಕ್ಕಿ ಚಂದ್ರಮರು ಅಂತ. ಆಯ್ತಾ? ಅದು ಪೂರ್ತಿ ಇವತ್ತು ಇದು ಮಾಡೋದಿಲ್ಲ, ಯಾಕೆಂದರೆ ಸಮಯಾಭಾವ ಇರೋದ್ರಿಂದ. ಅದರ ಕೆಲವು ಮುಖ್ಯ ಅಂಶಗಳನ್ನು ನಾನು ಹೇಳ್ತೀನಿ. ಈ ಲೇಖನವನ್ನು ನಾನು ಓದ್ತಿರ್ಬೇಕಾದ್ರೆ ದಯವಿಟ್ಟು ಅದನ್ನು ಲಘುವಾಗಿ ತಗೊಳ್ಳಿ. ಇವತ್ತು ಭಾಳ ಗಂಭೀರವಾಗಿ ತಗೊಳ್ಳಿ, ಯಾಕೆಂದರೆ ನೆಕ್ಸ್ಟ್ ಇಲ್ಲಿ ಬಂದು ಇನ್ನೂ ಸುಮಾರು ಜನ ಪ್ರಸ್ತುತಿಗಳನ್ನು ಮಾಡಬೇಕು. ಆಮೇಲೆ ನೀವು ಮುಂದಿನ ಪ್ರಸ್ತುತಿಯನ್ನು ಕಳಿಸೋದ್ರ ಮೊದಲು ಇದನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ, ಅಷ್ಟೇ ನಾನು ಹೇಳೋದು. ಈಗ ಮಧ್ಯ ಕೆಲವು ಭಾಗವನ್ನು ಓದ್ತೇನೆ. ಶೀರ್ಷಿಕೆ ಚುಕ್ಕಿ ಚಂದ್ರಮರು. ಚುಕ್ಕಿ ಚಂದ್ರಮರು ಅಂತಂದರೆ ಚುಕ್ಕಿ ಆ ಚಂದ್ರಮರು ಅಂತ ಬರೆದು 3 ಚುಕ್ಕೆ ಇಟ್ಟು 3 ಆಶ್ಚರ್ಯ ಸೂಚಕ ಚಿಹ್ನೆ ಹಾಕಿ 3 ಕ್ವಶನ್ ಮಾರ್ಕ್ ಹಾಕ್ತೀವಿ. ಆಯ್ತಾ? ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ. 1700 ಬರಹಗಳು, 5000 ಪುಟಗಳು. ದಾಸೋಹದಲ್ಲಿ ಪ್ರಸ್ತುತಿಪಡಿಸಿದ ಬರಹಗಳನ್ನು PDF ರೂಪದಲ್ಲಿ ದಾಖಲಿಸುವ ಪ್ರಕ್ರಿಯೆಯು ಕರೋನಾ ಕಾಲಘಟ್ಟದಲ್ಲಿ ಆರಂಭವಾಗಿ ಇದುವರೆಗೆ 74 ಸಂಚಿಕೆಗಳು ಪ್ರಕಟವಾಗಿದ್ದು, ಇದರಲ್ಲಿರುವ ಕತೆ, ಕವನ, ಲೇಖನ ಮುಂತಾದ ಬರಹಗಳ ಸಂಖ್ಯೆ ಒಟ್ಟು 1700ಕ್ಕೂ ಹೆಚ್ಚು. ಒಟ್ಟು ಪುಟಗಳು 5100. ಇದರಲ್ಲಿ ವಿಶೇಷಾಂಕಗಳ ಲೆಕ್ಕ ಸೇರಿಲ್ಲ. ಅನೇಕ ವಿಶೇಷಾಂಕಗಳನ್ನು ಮಾಡಿದ್ವಿ ನಾವು. ಭೈರಪ್ಪನ ಮನ, MSN, ನಗೆಹಾರ ಇತ್ಯಾದಿ ಎಲ್ಲ. ಅದು ಪ್ರತ್ಯೇಕವಾಗಿದೆ. ಕೆಲವನ್ನ ಈ ಸಂಚಿಕೆಗಳನ್ನು ಸೇರಿಸಿದ್ದೀವಿ. ಈ 1500 ಬರಹಗಳು ಎಲ್ಲವೂ ಸರಿ ಇವೆ, ಅದರಲ್ಲಿ ಏನಾದರೂ ಲೋಪದೋಷಗಳಿದ್ದಾವೆ ಅನ್ನೋದನ್ನು ವಿಶ್ಲೇಷಣೆ ಮಾಡೋದಷ್ಟೇ ನನ್ನ ಈ ಲೇಖನದ ಉದ್ದೇಶ ಅಷ್ಟೇ. ಪ್ರತಿ ದಾಸೋಹದಲ್ಲೂ ಓದುವ ವೈವಿಧ್ಯಮಯ ಬರಹಗಳು ಅಚ್ಚರಿ ಮೂಡಿಸುತ್ತವೆ. ಇಲ್ಲಿ ಸ್ವರಚಿತ ಬರಹಗಳಿಗೆ ಮಾತ್ರ ಅವಕಾಶ. ದಾಸೋಹದಲ್ಲಿ ಪ್ರಸ್ತುತವಾಗುವುದು ಕೇವಲ ಕತೆ, ಕವನ, ಪ್ರಬಂಧಗಳು ಮಾತ್ರವಲ್ಲ. ಕೃತಿಗಳ ಪರಿಚಯ, ಪ್ರವಾಸ ಕಥನ, ಸ್ವಾನುಭವದ ವಿಶ್ಲೇಷಣೆ, ಹಾಸ್ಯ ಬರಹಗಳು, ಸಾಧಕರ ಜೀವನ ಗಾಥೆ, ಸ್ಥಳ ಪುರಾಣ, ಧಾರಾವಾಹಿ ರೂಪದ ಸರಣಿ ಲೇಖನಗಳು, ವೈಜ್ಞಾನಿಕ ಬರಹಗಳು, ವ್ಯಾಕರಣ, ಭಾಷಾ ಶುದ್ಧತೆಯ ಬರಹಗಳು ಇತ್ಯಾದಿ. ರಾಜಕೀಯ ಕುರಿತ ಬರಹಗಳು ಮಾತ್ರ ಶೂನ್ಯ. ಇದು ನಿರಂತರವಾಗಿ ವೇದಿಕೆಯು ಪಾಲಿಸಿಕೊಂಡು ಬಂದಿರುವ ನಿಯಮ. ಸಾಹಿತ್ಯ ದಾಸೋಹದ ಒಟ್ಟು 74 ಸಂಚಿಕೆಗಳ ಪೈಕಿ ನಾನು ರೂಪಿಸಿದ ಸಂಚಿಕೆಗಳ ಸಂಖ್ಯೆ 56. ಈ ಎಲ್ಲ ಸಂಚಿಕೆಗಳ ಪ್ರತಿಯೊಂದು ಬರಹವನ್ನು ಅಕ್ಷರಶಃ ಓದಿ, ಅನುಭವಿಸಿ, ಅರಗಿಸಿಕೊಂಡ ಹೆಮ್ಮೆ ನನ್ನದು. ಬಹುಶಃ ಈ ಸಂಭ್ರಮ, ಅನುಭವ ಬೇರೆ ಯಾರಿಗೂ ದಕ್ಕಿರಲಿಕ್ಕಿಲ್ಲ. ಯಾವುದೇ ಸಂಚಿಕೆಯನ್ನಾಗಲಿ ರೂಪಿಸುವುದು ಸುಲಭದ ಕೆಲಸವಲ್ಲ. ಪ್ರಸ್ತುತಿಪಡಿಸಿದ ಎಲ್ಲ ಬರಹಗಳನ್ನು, ವರದಿಗಳನ್ನು ತರಿಸಿಕೊಳ್ಳುವುದು, ಗಣಕಯಂತ್ರಕ್ಕೆ ಅಳವಡಿಸಿಕೊಳ್ಳುವುದು ಆರಂಭದ ಕೆಲಸ. ನಂತರ ಶೀರ್ಷಿಕೆ ಮತ್ತು ಲೇಖಕರ ಹೆಸರು ಖಚಿತಪಡಿಸಿಕೊಂಡು ಅವರ ಸಂಪೂರ್ಣ ಬರಹವನ್ನು ಒಂದಕ್ಷರವೂ ಬಿಡದೆ ಓದಬೇಕು. ತಪ್ಪುಗಳು, ವ್ಯಾಕರಣ ದೋಷಗಳು ಕಂಡುಬಂದಲ್ಲಿ ಅವೆಲ್ಲವನ್ನೂ ಸರಿಪಡಿಸಬೇಕು. ಹಲವರ ಬರಹಗಳನ್ನು ಓದುವುದು ಎಂದರೆ ನನಗೆ ಬಹಳ ಖುಷಿ. ಅಪ್ರತಿಮ ಭಾಷಾ ಶುದ್ಧತೆ, ಸ್ಪಷ್ಟ ನಿರೂಪಣೆ, ಚಿಹ್ನೆಗಳ ಮಿತ ಬಳಕೆ, ಸರಾಗವಾಗಿ ಓದಿಸಿಕೊಂಡು ಹೋಗುವ ಗುಣ ಎಲ್ಲವೂ ಇರುತ್ತವೆ. ಲೇಖಕರ ಹೆಸರನ್ನು ಓದಿದ ಕೂಡಲೇ ನಾನು ನಿರಾಳನಾಗುತ್ತೇನೆ. ನನಗೆ ಬರಹದ ತಿದ್ದುಪಡಿ, ರಿಪೇರಿ ಕೆಲಸದಿಂದ ಪೂರ್ಣ ವಿರಾಮ. ಜನ್ಝಿ ಶೈಲಿಯ ಬರವಣಿಗೆ. ಇತ್ತೀಚೆಗೆ ತರಂಗ ವಾರಪತ್ರಿಕೆಯಲ್ಲಿ ಲೇಖನವನ್ನು ಒಂದನ್ನು ಓದಿದ ನೆನಪು. 1997ರಿಂದ 2012 ನಡುವೆ ಜನಿಸಿದ ಜನ್ಝಿ ಪೀಳಿಗೆಯವರು ತಮ್ಮ ಬರವಣಿಗೆಯಲ್ಲಿ ವಿರಾಮ ಚಿಹ್ನೆಗಳ ಕಟ್ಟುಪಾಡುಗಳನ್ನು ಬಳಸುವುದಿಲ್ಲ. ವ್ಯಾಕರಣ, ಶಿಷ್ಟಾಚಾರಗಳಿಲ್ಲದ ಬೀದಿ ಮಾತಿನ ಶಬ್ದಗಳನ್ನು ಬಳಸುವ ಸ್ಲಾಂಗ್ ಗ್ರಾಮ್ಯ ಭಾಷೆಯಲ್ಲಿಯೇ ಇವರ ಬರಹ ಎಂದು. ನಮ್ಮ ವೇದಿಕೆಯ ಹಿರಿಯ ಪೀಳಿಗೆಯ ಲೇಖಕರು ಕೂಡ ಈಗ ಜೆನ್ಜಿ ಶೈಲಿಯ ಬರವಣಿಗೆಯನ್ನು ರೂಢಿಸಿಕೊಂಡಂತಿದೆ. ಚುಕ್ಕಿ ಚಂದ್ರಮರು ಇಲ್ಲಿಂದ ಶುರುವಾಗುತ್ತೆ. ಕೆಲವರು ಶೀರ್ಷಿಕೆ ಕೊಡುವುದನ್ನೇ ಮರೆತರೆ, ಇನ್ನು ಕೆಲವರು ತಮ್ಮ ಹೆಸರನ್ನು ನಮೂದಿಸುವುದನ್ನು ಬಿಟ್ಟುಬಿಟ್ಟಿರ್ತಾರೆ. ವ್ಯಾಕರಣ ದೋಷವಂತೂ ಸರ್ವೇ ಸಾಮಾನ್ಯ. ಕೆಲವರು ಬರೆದದ್ದು ಪದ್ಯವೋ ಗದ್ಯವೋ ಎಂಬುದನ್ನು ಕಂಡುಹಿಡಿಯುವುದು ಬಹಳ ಕಷ್ಟ. ಇದು ಅವರ ತಪ್ಪಲ್ಲ. ಮೊಬೈಲಿನಲ್ಲಿಯೇ ಪದ್ಯ ಬರೆಯುವವರು ಪ್ರತಿ ಸಾಲು ಮುಗಿದಂತೆ ಕೆಳಗಿನ ಸಾಲಿಗೆ ಬರದೆ ನೇರವಾಗಿ ಟೈಪ್ ಮಾಡುತ್ತಾ ಹೋಗುತ್ತಾರೆ. ಅದು ಮೊಬೈಲಿನಲ್ಲಿ ಪದ್ಯದಂತೆ ಕಂಡರೂ ನನ್ನ ಗಣಕ ಪುಟಕದಲ್ಲಿ ಲೇಖನದಂತೆ ತೋರುತ್ತದೆ. ಇನ್ನು ಕೆಲವು ಗದ್ಯ ಬರಹಗಾರರು ಮೊಬೈಲಿನಲ್ಲಿ 3-4 ಪದಗಳ ನಂತರ ಎಂಟರ್ ಒತ್ತಿ ಮುಂದಿನ ಸಾಲಿಗೆ ಹೋಗುತ್ತಾರೆ. ಆಗ ಅವರ ಗದ್ಯದ ಬರಹವು ಪದ್ಯದಂತೆ ಕಾಣುತ್ತದೆ. ಕೆಲವರಂತೂ ಅಪೂರ್ಣ ವಾಕ್ಯ ಪ್ರವೀಣರು. ವಾಕ್ಯಗಳನ್ನು ಕೊನೆಗೊಳಿಸುವುದಕ್ಕೂ ಮುಂಚೆಯೇ ಮತ್ತೊಂದು ವಾಕ್ಯಕ್ಕೆ ಹಾರುವ ತರಾತುರಿ. ಇವರನ್ನೆಲ್ಲ ಸರಿಪಡಿಸುವುದು
ಇದನ್ನೆಲ್ಲ ಸರಿಪಡಿಸುವುದು ಸಂಪಾದಕನ ಜವಾಬ್ದಾರಿ. ನಾನು ಗಮನಿಸಿದಂತೆ ಬರಹಗಾರರಲ್ಲಿ ಇತ್ತೀಚೆಗೆ ಹೊಸದೊಂದು ಪ್ರವೃತ್ತಿ ಆರಂಭವಾಗಿದೆ. ಅದು ಯದ್ವಾ ತದ್ವಾ ಚಿಹ್ನೆಗಳ ಬಳಕೆ. ನಾನು ಪ್ರಾಥಮಿಕ ಶಾಲೆಯಲ್ಲಿ ಕಲಿತಂತೆ ಬರವಣಿಗೆಯಲ್ಲಿ ಹೆಚ್ಚಾಗಿ ಬಳಸುವ ಚಿಹ್ನೆಗಳೆಂದರೆ ಅಲ್ಪ ವಿರಾಮ, ಪೂರ್ಣ ವಿರಾಮ, ಆವರಣ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ, ಆಶ್ಚರ್ಯಸೂಚಕ ಚಿಹ್ನೆ, ಸಂಬೋಧನಾ ಚಿಹ್ನೆ. ಈ ಚಿಹ್ನೆಗಳ ಬಳಕೆಗೂ ಅದರದೇ ಆದ ಇತಿಮಿತಿ ನಿಯಮಗಳಿರುತ್ತವೆ. ಉದಾಹರಣೆ, ವಾಕ್ಯದ ಕೊನೆಯಲ್ಲಿ ಪೂರ್ಣ ವಿರಾಮ ಅಂದರೆ ಒಂದು ಚುಕ್ಕೆ ಇಡುವುದು, ವಾಕ್ಯದ ಮಧ್ಯದಲ್ಲಿ ಅವಶ್ಯಕವಿದ್ದಲ್ಲಿ ಅಲ್ಪ ವಿರಾಮ, ಪ್ರಶ್ನೆಯಾಗಿದ್ದಲ್ಲಿ ಅಂತ್ಯದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇತ್ಯಾದಿ. ಈ ರೀತಿ ಚಿಹ್ನೆಗಳ ಬಳಕೆಯನ್ನು ನಾವು ಆಮದು ಮಾಡಿಕೊಂಡದ್ದು ಬೇರೆ ಭಾಷೆಗಳಿಂದ. ಕನ್ನಡ ಭಾಷೆಯಲ್ಲಿ ಎಷ್ಟೊಂದು ಮಹಾಕಾವ್ಯಗಳಿವೆ. ನನಗೆ ತಿಳಿದಂತೆ ಯಾವ ಕಾವ್ಯದಲ್ಲಿಯೂ ಮಧ್ಯೆಯಾಗಲಿ ಚರಣದ ಕೊನೆಯಲ್ಲಾಗಲಿ ಚಿಹ್ನೆಗಳ ಬಳಕೆ ಇಲ್ಲ. ಆಗ ಛಂದಸ್ಸಿಗಾಗಿ 2-3 ಪದಗಳನ್ನು ಒಟ್ಟು ಸೇರಿಸಿ ರಚಿಸಿದರು. ಜನಸಾಮಾನ್ಯರು ಅವನ್ನೆಲ್ಲ ಓದಿ ಅರ್ಥೈಸಿಕೊಳ್ಳುತ್ತಿದ್ದರು. ನಮ್ಮಲ್ಲೂ ಕೆಲವರಿದ್ದಾರೆ ಕಾಮಪ್ರಿಯರು. ಕವನದುದ್ದಕ್ಕೂ ಅಲ್ಲಲ್ಲಿ ಕಾಮ ಇರಲೇಬೇಕು. ಕವನಗಳ ಮಧ್ಯೆ ಚಿಹ್ನೆ ಅಲ್ಪವಿರಾಮ ಬಳಸುವುದು ಅಗತ್ಯತೆ ಮತ್ತು ಅನಗತ್ಯತೆಯ ಬಗ್ಗೆ ಹಿಂದೊಮ್ಮೆ ಇದೇ ವೇದಿಕೆಯಲ್ಲಿ ಚರ್ಚೆಯಾದ ನೆನಪು. ಹಿಂದೆ ಒಂದ್ಸಲ ನಮ್ಮಲ್ಲಿ ಪದ್ಯಗಳ ಮಧ್ಯ ಕವನಗಳ ಇದು ಚಿಹ್ನೆಗಳೆಲ್ಲ ಬೇಕಾಪಡುವಂಥ ಚರ್ಚೆ ಆಗಿತ್ತು. ಆವಾಗ ಡಾಕ್ಟರ್ ಗೋವಿಂದ ಹೆಗಡೆಯವರು ಒಂದು ದೊಡ್ಡ ಲೇಖನವನ್ನೇ ಬರೆದಿದ್ದರು. ಆ ಪ್ರಕಾರ ಪದ್ಯಗಳಲ್ಲಿ ಸಾಮಾನ್ಯವಾಗಿ ಬಳಸೋದಿಲ್ಲ. ಕೆಲವೊಂದು ಬರಹಗಳಲ್ಲಿ ಅಕ್ಷರಗಳಿಗಿಂತ ಚಿಹ್ನೆಗಳೇ ಜಾಸ್ತಿ. ಚಿಹ್ನೆಗಳ ಸ್ಥಾನ ಪಲ್ಲವಟ ಆಗುವುದು ಉಂಟು. ನಾನು ಕಲಿತಂತೆ ವಾಕ್ಯ ಪೂರ್ಣವಾದಾಗ ಒಂದು ಚುಕ್ಕೆ ಇಟ್ಟು ಪೂರ್ಣ ವಿರಾಮ ಹಾಕಬೇಕು. ಆದರೆ ಈಗಿನ ಟ್ರೆಂಡ್ ಪ್ರಕಾರ ಚುಕ್ಕೆಯಿಂದ ವಾಕ್ಯ ಆರಂಭ ಆಗುತ್ತದೆ. ಕಾರಣ, ಮೊಬೈಲಿನಲ್ಲಿ ಅಕ್ಷರ ಮೂಡಿಸುವಾಗ ವಾಕ್ಯ ಮುಗಿದ ಮೇಲೆ ಒಂದು ಸ್ಪೇಸ್ ಬಿಟ್ಟು ಚುಕ್ಕೆ ಹಾಕುತ್ತಾರೆ. ಆಮೇಲೆ ಮುಂದಿನ ವಾಕ್ಯ ಆರಂಭಿಸುತ್ತಾರೆ. ಆಗ ಪೂರ್ಣ ವಿರಾಮವು ಮುಂದಿನ ವಾಕ್ಯದ ಮೊದಲಿಗೆ ಬರುತ್ತದೆ. ಅಲ್ಪ ವಿರಾಮವೂ ಇಲ್ಲದ, ಪೂರ್ಣವೂ ವಿರಾಮವೂ ಇಲ್ಲದ ಬರಹಗಳಿಗೇನು ಕಮ್ಮಿ ಇಲ್ಲ. ಆಗ ನಾನು ಒಂದು ಪೂರ್ಣ ವಿರಾಮ ತೆಗೆದುಕೊಂಡು ಬರಹದಲ್ಲಿ ಅಲ್ಲಲ್ಲಿ ಒಂದೊಂದು ಕೊಟ್ಟು ಇಟ್ಟು ಸರಿಪಡಿಸುವುದು ಸಂಪಾದಕನ ಕೆಲಸ. ಈಗೀಗ ಬರುತ್ತಿರೋ ಮತ್ತೊಂದು ಟ್ರೆಂಡ್ ಗೊತ್ತಾ ನಿಮಗೆ? ಶೀರ್ಷಿಕೆಯಲ್ಲಿ ಅಥವಾ ವಾಕ್ಯವೊಂದರಲ್ಲಿ ಎಲ್ಲ ಬಗೆಯ ಅಥವಾ ಕನಿಷ್ಠ 3 ಬಗೆಯ ಚಿಹ್ನೆಗಳು ಇರಲೇಬೇಕು. 10 ಪದಗಳ ವಾಕ್ಯವೊಂದಿದ್ದಲ್ಲಿ ಅದರಲ್ಲಿ ಪ್ರತಿ 3-4 ಪದಗಳ ನಂತರವೂ 3-4 ಚುಕ್ಕೆಗಳು ಇರಲೇಬೇಕು. ಇಲ್ಲದಿದ್ದಲ್ಲಿ ಬಹುಶಃ ಅವರ ಲೆಕ್ಕದಲ್ಲಿ ಬರಹ ಬಹಳ ಅಪೂರ್ಣ. ಕೆಲವೊಮ್ಮೆ ಶೀರ್ಷಿಕೆಯಲ್ಲಿಯೇ ಚುಕ್ಕೆಗಳ ಮೇಲೆ ಹೋಸಲ ಒಂದು ಸಂಚಿಕೆಯಲ್ಲಿ ನಾನು ಅದನ್ನ ಇಟ್ಟಿದ್ದೀನಿ, ಬೇಕಂತಲೇ ಇಟ್ಟಿದ್ದೀನಿ. ಒಂದು ಶೀರ್ಷಿಕೆ ನೋಡಿ, ಒಂದು ಶೀರ್ಷಿಕೆ ಆದಮೇಲೆ 3 ಚುಕ್ಕಿ ಹಾಕಿ ಒಂದು ಆಶ್ಚರ್ಯಸೂಚಕ ಚಿಹ್ನೆ ಹಾಕಿ 3 ಕ್ವಶನ್ ಮಾರ್ಕ್ ಹಾಕ್ತಿದ್ದಾರೆ. ಆಯ್ತಾ? 1000 ಪದಗಳ ಲೇಖನವೊಂದರಲ್ಲಿ ಕನಿಷ್ಠ 100 ಚುಕ್ಕಿ ನಿರ್ಮೂಲನಾ ಅಭಿಯಾನ ಆಗಲೇಬೇಕು. ಬಹುಶಃ ಚುಕ್ಕಿ ಆಟದಲ್ಲಿ ಪ್ರವೀಣರಾದ ಇಂತಹ ಟ್ರೆಂಡ್ ಸೆಕ್ಟರ್ ಲೇಖಕರಿಗೆಲ್ಲ ನಾನು ಚುಕ್ಕಿ ಚಂದ್ರಮರುವಿಗೆ ಹೆಸರಿಟ್ಟಿದ್ದೇನೆ. ಕೆಲವು ಬರಹಗಾರರು ಮನುಷ್ಯನ ಭಾವನೆಗಳೆಲ್ಲವನ್ನು ಚಿಹ್ನೆಯ ರೂಪಗಳಲ್ಲಿ ಹೊರಹೊಮ್ಮಿಸುವುದುಂಟು. ವಾಕ್ಯದಲ್ಲಿ 2-3 ಪದಗಳ ಮಧ್ಯೆ 3 ಚುಕ್ಕಿಗಳನ್ನಿಟ್ಟು ಸ್ವಲ್ಪ ಸುಧಾರಿಸಿಕೊಂಡು ಅದು ಹೇಳ್ತಾರೆ. 3 ಚುಕ್ಕಿ ಯಾಕೆ ಮಧ್ಯ ಅಂತಂದರೆ ಸ್ವಲ್ಪ ಬ್ರೇಕ್ ತೊಗೊಳ್ಲಿಕ್ಕೆ ಅಂತ ಓದ್ಬೇಕಂತ ಹೇಳ್ತಾರೆ. ಇವರು ಹಾಗೆ ಸ್ವಲ್ಪ ಸುಧಾರಿಸ್ಕೊಂಡು 3 ಚುಕ್ಕಿ ಇಟ್ಟು ಸುಧಾರಿಸ್ಕೊಂಡು ಕೊನೆಯಲ್ಲಿ ಮತ್ತು 3 ಚುಕ್ಕೆ ಇಟ್ಟು ಏಕಕಾಲಕ್ಕೆ 3 ಬಾರಿ ಆಶ್ಚರ್ಯಚಕಿತರಾಗಿ ಒಮ್ಮೆಗೆ ಹಲವು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿಬಿಡುತ್ತಾರೆ. ಲೇಖನವನ್ನು ಅನುಭವಿಸುತ್ತಾ ಓದುವವರ ಕತೆ ದೇವರೇ ಗತಿ. ಯಾಕೆಂದರೆ ಒಂದೇ ಬಾರಿಗೆ ಅವರು ಆಶ್ಚರ್ಯ ಪಡಬೇಕು, ಕ್ವಶನ್ ಕೇಳಬೇಕು, ಸುಧಾರಿಸ್ಬೇಕು. ದೇವರ ಉದಾಹರಣೆಗೆ ಏನೋ ಇವನೇ ಅಂತ ನಮ್ಮ ವೀರೇಂದ್ರ ಅವರು ಸರಿಯಾಗಿ ಹೇಳ್ಬೋದು. ಅದನ್ನು ಇದನ್ನ ಭಾವನೆಯನ್ನು ಹೊರಹೊಮ್ಮಿಸುವುದು ನುರಿತ ರಂಗಕಲಾವಿದರು ಕಷ್ಟ. ಏನೋ ಇವನೇ ಅಂತ ಹೇಳಿ ಏನೋ ಆದ್ಮೇಲೆ 3 ಚುಕ್ಕೆ, ಇವನೇ ಆದ್ಮೇಲೆ 3 ಕ್ವಶನ್ ಮಾರ್ಕು ಅಂತ ಒಟ್ಟಿಗೆ ಆಶ್ಚರ್ಯ ಸೂಚನೆ ಬರಬೇಕು, ಕ್ವಶನ್ ಬರಬೇಕು. ಈ ಥರದ್ದು ಇಂತಹ ಭಾವನೆಯನ್ನು ಹೊರಹೊಮ್ಮಿಸುವುದು ನುರಿತ ರಂಗಕಲಾವಿದರಿಗೂ ಬಹಳ ಕಷ್ಟ. ಇಂತಹ ಬರಗಳನ್ನು ಸರಿಪಡಿಸುವಾಗ ಸಂಪಾದಕನು ಚಿಂತಾಕ್ರಾಂತನಾಗುತ್ತಾನೆ. ಯಾವ ಚಿಹ್ನೆ ಇದ್ದರೆ ಹೇಗೋ, ತೆಗೆದರೆ ಹೇಗೋ ಎಂದು. ಬರಹ ಮುಖ್ಯ, ಕಾಗುಣಿತವಲ್ಲ. ಕೆಲವೊಂದು ಬರಹಗಳನ್ನು ಓದಿದಾಗ ನಾನೇ ಗೊಂದಲಕ್ಕೀಡಾಗುತ್ತೇನೆ. ಯಾವುದೋ ಒಂದು ನಿರ್ದಿಷ್ಟ ಪದ ಅಲ್ಪ ಪ್ರಾಣಿಯೋ ಮಹಾಪ್ರಾಣಿಯೋ ಎಂದು ತಿಳಿಯುವುದು ಕಷ್ಟವಾಗುತ್ತದೆ. ಇನ್ನು ಕೆಲವು ಇದುವರೆಗೂ ನಾನು ಕೇಳಿರೋದು ಹೊಸ ಬಗೆಯ ಪದಗಳು. ತಪ್ಪಿದರೆ ಸರಿಪಡಿಸುವುದು ಹೇಗೆ ಎಂಬ ಪ್ರಶ್ನೆಗೆ ಕೆಲವೊಮ್ಮೆ ಉತ್ತರ ಹೊಳೆಯುವುದೇ ಇಲ್ಲ. ಪೌನ್ ಬನಿಯಾಗಾದಲ್ಲಿ ಬೇರೆ ಬೇರೆ ಆಯ್ಕೆಗಳಿಗೆ ಮೊರ ಹೋದಂತೆ. ನಾನು ಮೊದಲು ನಿಘಂಟು ಆಯ್ಕೆ ಮಾಡಿಕೊಳ್ಳುತ್ತೇನೆ. ಅಲ್ಲಿ ಸಿಕ್ಕಲಿಲ್ವೋ ನಂತರ ಮೊಬೈಲ್ ಅಥವಾ ಗಣಕ ಶಬ್ದಕೋಶದ ವ್ಯಾಕರಣ ಪಂಡಿತರಿಗೆ ನಮ್ಮ ಕೃಷ್ಣ ಅವರ ಅಲ್ಲಾರ ನಿಘಂಟು ಇದೆಯಲ್ಲ ಆ ಥರ ಮೊರೆ ಹೋಗುವುದು.
ಅದು ಕೈ ಕೊಟ್ಟರೆ ಗೂಗಲ್ ಸಾಮ್ರಾಜ್ಯದಲ್ಲಿ ಇಡೀ ಪದದ ಪೂರ್ಣಾರ್ಥ ಹುಡುಕುವುದು. ಎಲ್ಲ ಕಡೆಗೂ ಫೇಲ್ ಆದರೆ ಕೊನೆಗೆ ಬಿಡುವುದು ಒಂದೇ ಆಯ್ಕೆ, ಫೋನ್ ಆಫ್ ಫ್ರೆಂಡ್. ಲೇಖಕರಿಗೆ ಫೋನ್ ಆಯಿತು. ಅವರು ತಮ್ಮದೇ ಲೇಖನ ಓದಲು ಒಂದು ದಿನವಿಡೀ ಟೈಮ್ ತಗೊಂಡು ಆಮೇಲೆ ಕ್ಷಮಿಸಿ ಅದು ನಾನು ಕುಮಾರ ಎಂದು ಟೈಪ್ ಮಾಡುವಾಗ ಮಾಪೂರ ಎಂದಾಗಿದೆ, ಸರಿಪಡಿಸಿಕೊಳ್ಳಿ ಎಂದು ವಾಟ್ಸಾಪ್ನಲ್ಲಿ ಉತ್ತರಿಸುತ್ತಾರೆ. ಲೇಖಕರು ತಮ್ಮ ಲೇಖನವನ್ನೆಲ್ಲ ಬರೆದು ಮುಗಿಸಿದ ಮೇಲೆ ಮತ್ತೊಮ್ಮೆ ಓದಿ ಸರಿಪಡಿಸಿ ಕಳಿಸಿದರೆ ಸಂಪಾದಕನ ಹೊರೆ ಅರ್ಧಕ್ಕರ್ಧ ಕಡಿಮೆ ಆಗಿದೆ. ಇನ್ನು ಸಂಭಾಷಣೆಗಳ ಇನ್ನೊಂದು 2 ಲೈನ್ ಇದೆ ಅಷ್ಟೇ. ಸಂಭಾಷಣೆಗಳ ಹೊರಳಿದರೆ ಕೆಲವೊಂದು ಮಾತುಗಳನ್ನು ಯಾರು ಯಾರಿಗೆ ಯಾವ ಸಂದರ್ಭದಲ್ಲಿ ಯಾಕಾಗಿ ಹೇಳುತ್ತಾರೆ, ಅದು ಎಲ್ಲಿಗೆ ಮುಗೀತದೆ ಎಂದು ಗುರುತಿಸುವುದು ಬಹಳ ಕಷ್ಟ. ಸಂಭಾಷಣೆ ಆರಂಭದಲ್ಲಿ ಸಂಬೋಧನಾ ಚಿಹ್ನೆ ಇದ್ದರೆ ಕೊನೆಯಲ್ಲಿ ಆ ಚಿಹ್ನೆಯೇ ಮಾಯ. ಹುಡುಕಲು ಸಂಶೋಧನೆ ಮಾಡಬೇಕಾಗುತ್ತದೆ. ಸಂಭಾಷಣೆ ಗ್ರಾಂಥಿಕ ಭಾಷೆಯಲ್ಲಿರಬೇಕು, ಆಡು ಭಾಷೆಯಲ್ಲಿರಬೇಕು ಎಂಬುದು ಮುಖ್ಯ. ಎರಡೂ ಮಿಶ್ರಣವಾದರೆ ಓದುಗನಿಗೆ ಗೊಂದಲ. ಅಲ್ಲೇನಾಗುತ್ತೆ, ಕೆಲವರು ಭಾಷೆಯನ್ನು ಡೈಲಾಗ್ ಏನಿರುತ್ತೆ ಅದನ್ನು ಗ್ರಾಮ್ಯ ಭಾಷೆ ಹಳ್ಳಿ ಭಾಷೆಯಲ್ಲಿ ಇಳಿಸ್ಕೊಳ್ತಾರೆ, ವಿವರಣೆಯನ್ನು ಪುಸ್ತಕದ ಭಾಷೆಯಲ್ಲಿ ಬರೀತಾರೆ, ಅದು ಪರವಾಗಿಲ್ಲ. ಕೆಲವರು ಎಲ್ಲರೂ ಅದನ್ನೇ ಬರ್ಬಿಟ್ರೆ ಓದೋರಿಗೆ ನಮಗೆ ಅದು ಉತ್ತರ ಕರ್ನಾಟಕದ ಭಾಷೆ ನಮ್ಗೆ ಗೊತ್ತಿರಲ್ಲ. ಒಬ್ಬ ಲೇಖಕರು ಹೇಳಿದ್ದನ್ನು ಕೇಳಿದ್ದೆ, ನನಗೆ ಅನಿಸಿದ್ದನ್ನು ಬರೆಯುವುದು ಮುಖ್ಯವೇ ಹೊರತು ಭಾಷಾ ಜ್ಞಾನ, ಕಾಗುಣಿತ, ವ್ಯಾಕರಣವಲ್ಲ. ಈಗಿನ ಕಾಲದಲ್ಲಿ ಅವನ್ನೆಲ್ಲ ಗಮನಿಸಿಕೊಂಡು ನಮಗೆ ಟೈಮ್ ಇರುವುದಿಲ್ಲ. ಹೇಗಿದ್ದರೂ ಓದುಗರು ಸರಿಪಡಿಸಿಕೊಂಡು ಓದಿ ಅರ್ಥ ಮಾಡಿಕೊಳ್ಳುತ್ತಾರೆ. ಕಾಲ ಬದಲಾದಂತೆ ಜನರ ಧೋರಣೆಯೂ ಬದಲಾಗುತ್ತದೆ. ಈಗ ಪಂಚಭಾಷಾ ಅಭಿಯಾನ ಅನಿವಾರ್ಯವಾಗಿದೆ. ಅದೇನೇ ಇರಲಿ, ಈಗ ಬರಹಗಾರರ ಸಂಖ್ಯೆ ಹೆಚ್ಚಿದೆ. ಅನೇಕರು ತಮ್ಮ ನೋಡಿ, ನೀವೆಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೇನೆ, ಅನೇಕರು ತಮ್ಮ ಬರಹಗಳನ್ನು ಜನಪ್ರಿಯ ಪತ್ರಿಕೆಗಳಿಗೆ ಕಳಿಸುತ್ತಾರೆ. ಅದು ಪ್ರಕಟವಾದ ಖುಷಿಪಟ್ಟು ಹಲವು ವೇದಿಕೆಗಳಲ್ಲಿ ಹಂಚಿಕೊಳ್ಳುತ್ತಾರೆ. ಆದರೆ ಅದನ್ನು ಪ್ರಕಟಿಸುವ ಮೊದಲು ಅವರ ಬರಹದಲ್ಲಿ ಪತ್ರಿಕೆಯ ಸಂಪಾದಕ ವಿಭಾಗದವರು ಎಷ್ಟೆಷ್ಟು ಏನೇನು ಏಕಾಗಿ ತಿದ್ದುಪಡಿ ಮಾಡಿದ್ದಾರೆ ಎಂದನ್ನು ಯಾರಾದರೂ ಲೇಖಕರು ಪರಿಶೀಲಿಸಿದ್ದಾರೆಯೇ ಎಂಬುದು ಮುಖ್ಯ. ನಾನು ಒಬ್ಬನೇ ಇಲ್ಲಿ ಎಷ್ಟು ನೋಡಿದರೆ, ನೀವು ಬೇರೆ ಬೇರೆ ಪತ್ರಿಕೆ ಕಳಿಸಿದಾಗ ಅವ್ರು ಹಾಗೆ ಪ್ರಿಂಟ್ ಮಾಡಲ್ಲ. ಅವರು ಕೂಡ ಅದನ್ನೆಲ್ಲ ಆಡಿ ಅಲ್ಲಿ ಚುಕ್ಕಿವೆಲ್ಲ ತೆಗೆದು ಆಶ್ಚರ್ಯ ಸೂಚನೆಲ್ಲ ತೆಗೆದುಬಿಟ್ಟೆ ಹಾಕ್ತಾರೆ ಅವರು. ಇಲ್ಲಾಂದರೆ ಅಲ್ಲಿ ಪ್ರೂಫ್ ರೀಡರಿಗೆ ಕೆಟ್ಟ ಹೆಸರು ಬರುತ್ತೆ. ಲೇಖಕರು ತಮ್ಮ ಬರಹಗಳನ್ನು ಪ್ರಕಟಣೆಗೆ ಕಳಿಸುವ ಮುನ್ನ ಪುನಃ ಓದಿ ತಪ್ಪುಗಳನ್ನು ತಿದ್ದಿ ಚಿಹ್ನೆಗಳನ್ನು ಮಿತವಾಗಿ ಬಳಸಿದರೆ ಅವರ ಸಾಹಿತ್ಯ ಗಟ್ಟಿಯಾಗಿ ನೆಲೆ ನಿಲ್ಲುತ್ತದೆ. ಮುಂದಿನ ದಾಸೋಹಗಳಲ್ಲಿ ಪ್ರೋತ್ಸಾಹಪಡಿಸುವ ಬರಹಗಳಲ್ಲಿ ವ್ಯಾಕರಣಕ್ಕಿಂತ ವಾಕ್ಯ ರಚನಾ ದೋಷಗಳನ್ನು ಅದು ಫುಲ್ ಸ್ಟಾಪು ಇದೆಲ್ಲ ಇರೋಲ್ಲ ಸರಿಪಡಿಸಿಕೊಂಡರೆ ನನ್ನ ಹೊರೆ ಕಡಿಮೆಯಾದೀತು ಎಂಬುದಷ್ಟೇ ನನ್ನ ಲೆಕ್ಕಾಚಾರ. ನನ್ನ ಇವತ್ತಿನ ಪ್ರಸ್ತುತಿ ಎಲ್ರಿಗೂ ನಮಸ್ಕಾರ. ವಿಚಿತ್ರ ಋಣಾನುಬಂಧ ಅಂತ ನನ್ನ ಜೀವನದಲ್ಲಿ ವಿಚಿತ್ರವಾದ ಎಷ್ಟೋ ಋಣಾನುಬಂಧಗಳು ಹೇಗೆ ನಮ್ಮನ್ನು ಯಾರಾದರೂ ಮೀಟ್ ಆಗ್ತಾರೆ ಅಥವಾ ಏನಾದರೂ ಒಂದು ನಡೆಯುತ್ತೆ ಅನ್ನೋದರಲ್ಲಿ ನಾನು ತುಂಬ ವಿಚಿತ್ರ ಕಂಡದ್ದನ್ನು 1-2 ಬರೆದಿದ್ದೀನಿ. ಅದರಲ್ಲಿ ಒಂದು ಓದ್ತೀನಿ ನಾನು. ಒಂದು ಇಸುವಿ 1986-87 ಹಿಂದಿನಂತೆ TV, ಮೊಬೈಲ್ ಏನೂ ಇರಲಿಲ್ಲ. ಇತ್ತು ಸಮಯ ಬಹಳ ಪುಸ್ತಕ, ಕಾದಂಬರಿ, ಕತೆ, ಕವಿತೆ ಓದಲು. ನಾನು ಇಂಡಿಯಾ ಟುಡೇ ಮತ್ತಿತರ ಹಲವು ಪತ್ರಿಕೆಗಳನ್ನು ಕೊಂಡು ಓದುತ್ತಿದ್ದೆ. ಆಗ ಹೊಸತೊಂದು ಮಾಸಿಕ ಪತ್ರಿಕೆ ಸ್ಯಾವಿ ಬಂದಿತ್ತು. ಅದು ಜನಜೀವನ, ಬದುಕಿನ ಶೈಲಿ, ವಿಚಾರ, ಕ್ರೀಡೆ, ಸಿನಿಮಾ ಎಲ್ಲ ಬಣ್ಣ ಬಣ್ಣದ ಫೋಟೋಗಳೊಂದಿಗೆ ಸುಂದರ ಪತ್ರಿಕೆ. ನಾನು ಮೊದಲ ಪುಟದಿಂದ ಕೊನೆಯ ಪುಟದವರೆಗೆ ಓದುವುದಲ್ಲದೆ ಕೆಲವೊಂದು ವಿಷಯ ಮತ್ತೊಂದೆರಡು ಸಲ ಓದುವುದು ಇತ್ತು. ಕೆಲವು ಸಂಚಿಕೆಗಳು ಸಂಗ್ರಹ ಯೋಗ್ಯವೆಂದು ಪರಿಗಣಿಸಿ ಜೋಪಾನವಾಗಿ ತೆಗೆದಿಡುವುದಿತ್ತು. ಈ ಒಂದು ಸ್ಯಾವಿಯಲ್ಲಿ ಒಂದು ವ್ಯಕ್ತಿ ಚಿತ್ರಣ, ಮೆಡಿಟೇಟಿಂಗ್ ಇನ್ ಎ ಸೂಟ್ ಕೇಸ್ ಎಂಬ ತಲೆಬರಹದೊಂದಿಗೆ ಗ್ಲೋಪಾಲಾಸ್ ಕಂಪನಿಯ VIP ಸೂಟ್ ಕೇಸ್ ಸಂಸ್ಥೆಯ ಚೇರ್ಮನ್ರ ಬಗ್ಗೆ ಒಂದು ಲೇಖನ ನನ್ನನ್ನು ಆಕರ್ಷಿಸಿತ್ತು. ಒಂದು ಸೂಟ್ ಧರಿಸಿ ತನ್ನ ಪುಸ್ತಕ ಸಂಗ್ರಹದ ಎದುರು ನಿಂತು ತೆಗೆದ ಪೂರ್ಣಪುಟದ ಚಿತ್ರ. ವ್ಯಕ್ತಿ ಹಾಗೂ ಆತನ ಹಿಂದಿರುವ ಆತನ ಪುಸ್ತಕ ಸಂಗ್ರಹ ನನ್ನ ಮನಸ್ಸು ಎಳೆಯಿತು. ಆತನ ಪೂರ್ತಿ ಗೋಡೆ ಆವರಿಸಿದ ಶೆಲ್ಫುಗಳು, ಅದರಲ್ಲಿ ಅನೇಕ ಆಂಗ್ಲ ಸಾಹಿತ್ಯದ ಕೃತಿಗಳು ಮತ್ತು ಪ್ರವಾಸ ಸಂಬಂಧಿತ ಪುಸ್ತಕಗಳು, ನಡುವೆ ಟೈಮ್ ಮ್ಯಾಗಝಿನ್ರವರ ಗ್ರೇಟ್ ಸಿಟೀಸ್ ಎಂಬ ಪುಸ್ತಕ ಸರಣಿಯ ಪ್ರಪಂಚದ ಬಹಳ ನಗರಗಳ ಪುಸ್ತಕಗಳಲ್ಲಿ ಕಂಡವು. ನಾನು ನೋಡಿದೆ ನ್ಯೂಯಾರ್ಕ್, ಪ್ಯಾರಿಸ್, ಬರ್ಲಿನ್ ಹೀಗೆ ಹಲವಾರು ಪುಸ್ತಕಗಳ ನಡುವೆ ಬಾಂಬೆ ಎಂಬ ಪುಸ್ತಕದ 2 ಪ್ರತಿಗಳು ನಡುವೆ ಕೆಲವೊಂದು ಪುಸ್ತಕಗಳ ಮಧ್ಯೆ ಕಂಡವು.
ನಾ ಆ ಲೇಖನದ ಮಾಹಿತಿಗಳಿಂದ ಊಹಿಸಿದಂತೆ ಒಂದು 15 ಪೈಸೆ ಮೌಲ್ಯದ ಇಂಗ್ಲೆಂಡ್ ಲೆಟರ್ನಲ್ಲಿ, ಡಿಯರ್ ಮಿಸ್ಟರ್ ದಿಲೀಪ್ ಪಿರಾಮಲ್, ಸ್ಯಾರಿ ಪತ್ರಿಕೆಯಲ್ಲಿ ನಿಮ್ಮ ಬಗ್ಗೆ ಓದಿ ಸಂತೋಷಪಟ್ಟೆ. ಒಂದು ಕುತೂಹಲದ ವಿಷಯ, ಫೋಟೋದಲ್ಲಿ ನಿಮ್ಮ ಹಿಂದೆ ಕಾಣುತ್ತಿರುವ ಪುಸ್ತಕ ಸಂಗ್ರಹದ ಗ್ರೇಟ್ ಸಿಟೀಸ್ ಸರಣಿಯ ಪುಸ್ತಕಗಳಲ್ಲಿ ಇಲ್ಲ ಸರ್, ಗ್ರೇಟ್ ಸಿಟೀಸ್ ನಗರದ ಸರಣಿ ಪುಸ್ತಕಗಳಲ್ಲಿ ಬಾಂಬೆ ನಗರದ ಸಂಚಿಕೆ 2 ಪ್ರತಿ ಕಾಣುತ್ತಿವೆ. ಇದು ನಿಮಗೆ ಬಾಂಬೆ ನಗರದ ಮೇಲೆ ದ್ವಿಗುಣ ಪ್ರೀತಿ ಇದೆ ಎಂದೇ? ಇಲ್ಲವಿದ್ದಾದರೆ ಸಚ್ಚೆ ವೇಸ್ಟ್. ಆ ಪ್ರತಿಯನ್ನು ನೀವು ನನಗೆ ಕಳಿಸಬಾರದು? ಹೀಗೆ ತಮಾಷೆಗೆ ಕೇಳಿದೆ. ಅಷ್ಟೇ ಎಂದು ನನ್ನ ಉಡುಪಿಯ ವಿಳಾಸ ಬರೆದು ಪತ್ರವನ್ನು ದಿಲೀಪ್ ಪಿರಾಮಲ್, ಚೇರ್ಮನ್, ಮನೆಯ ಹೆಸರು ಲೇಖನದಲ್ಲಿ ಕಂಡದ್ದು ವರ್ಲಿ ಸಿಪೇಸ್ ಬಾಂಬೆ ಹಾಕಿ ಉಡುಪಿಯ ಪೋಸ್ಟ್ ಆಫೀಸ್ನ ಕೆಂಪು ಟಪಾಲ್ ಡಬ್ಬಿಯಲ್ಲಿ ಹಾಕಿ ಆ ವಿಷಯ ಒಂದು ಮಟ್ಟಿಗೆ ಮರೆತೇ ಬಿಟ್ಟೆನೇನು. ಮನೆಯಲ್ಲಿ ಹಾಸ್ಯಕ್ಕೆ ಎಡೆ ಕೊಡುವುದೇಕೆ ಎಂದು ವಿಷಯ ಗುಟ್ಟಾಗಿಯೇ ಇಟ್ಟೆ. ಒಂದು 10 ದಿನ 2 ವಾರವಾಗಿರಬಹುದು. ರಿಜಿಸ್ಟರ್ಡ್ ನಿಮಗೆ ರಿಜಿಸ್ಟರ್ಡ್ ಪೋಸ್ಟ್ ಆಫೀಸಿಗೆ ಬಂದು ತೆಗೆದುಕೊಳ್ಳಬಹುದು ಎಂಬ ಚೀಟಿ ಸಿಕ್ಕಿದಾಗ ಮನಸ್ಸಲ್ಲೇ ಆ ಪುಸ್ತಕ ಬಂದಿರಬಹುದೇ ಎಂಬ ಖುಷಿ. ಆದರೂ ಮರುದಿನ ಪಾರ್ಸೆಲ್ ತೆಗೆದುಕೊಂಡು ಫ್ರಮ್ ವಿಳಾಸ ನೋಡಿ ಖುಷಿಯಾಯಿತು. ಮೊದಲ ಪುಟದಲ್ಲಿ ದಿಲೀಪ್ ಪಿರಾಮಲ್ರಿಂದ ಒಂದು ಸಹಿ ಮಾಡಿದ 4-5 ಸಾಲಿನ ಪತ್ರ. ನಾ ಯಾರಿಗೋ ಉಡುಗೊರೆ ಕೊಡಲೆಂದು ಈ ಪುಸ್ತಕ ಖರೀದಿಸಿದ್ದೆ, ಕೊನೆಗೆ ಏಕೋ ಅದು ನನ್ನಲ್ಲೇ ಉಳಿಯಿತು. ನಿನಗೆ ಕಳಿಸಿರುವೆ. ನಿನ್ನ ಬಗ್ಗೆ ನನಗೆ ಕುತೂಹಲವಿದೆ. ಪತ್ರ ಬರಿ ಇತಿ. ಮುಂದೆ 3-4 ಪತ್ರ ವಿನಿಮಯವಾಯಿತು. ಅಂದು ಮ್ಯಾಗಝಿನ್ನಲ್ಲಿ ಕಂಡ ಸಾವಿರಾರು ಪ್ರತಿ ದೇಶದಲ್ಲೆಡೆ ಓದುಗರು ಫೋಟೋದಲ್ಲಿ ಕಾಣಿಸಿದ ಆ ಪ್ರತಿ ಈಗ ಉಡುಪಿಯ ನಮ್ಮ ಮನೆಯ ಪುಸ್ತಕದ ಶೆಲ್ಫ್ನಲ್ಲಿ ಇದೆ. ವಿಚಿತ್ರ. 2 ಸ್ವಾಮಿ ಚಿತ್ರದ ಹಾಡು ಕಾಕರು ಸಜನಿ ಆಯನ ಬಾಲಂ, ಹಾಗೆ ಸಾಜನ್ ಬಿನಾ ಸುಹಾಗನ್ ಚಿತ್ರದ ಮಧುಬನ್ ಖುಷ್ಬೂ ದೇತಾ ಹೈ ಮತ್ತೆ ಮತ್ತೆ ಕೇಳುತ್ತಿದ್ದರು. ಬರೆದ ಕವಿ ಲಿರಿಸಿಸ್ಟ್ ಅಮಿತ್ ಖನ್ನಾ ಅವರು ಫೇಸ್ಬುಕ್ನಲ್ಲಿ ನನ್ನ ಫ್ರೆಂಡ್. ಯಾವಾಗಲಾದರೆಂದು ನನಗೆ ಗೊತ್ತಿಲ್ಲ. ಒಮ್ಮೆ ಜನ್ಮದಿನದ ಶುಭಾಶಯ ನನಗೆ ಬಂದಾಗ ಯಾರು ಈತ ಎಂದು ನೋಡಿ ಅದು ಫೇಕ್ ID ಇರಬಹುದೇ ಸಂಶಯಿಸಿದೆ. ಮತ್ತೆ ನೀವು ಈ ಶುಭಾಶಯ ನೀವೇ ಕಳಿಸುತ್ತೀರೋ, ನಿಮಗೆ ಸೆಕ್ರೆಟರಿ ಇಟ್ಟುಕೊಂಡಿರುವೆಯೋ ಅಂದೆ. ಯಾಕೆ ನಾನೇ ಕಳಿಸುವುದು ಅಂದರು. ಮುಂದೆ ನಮ್ಮ ಮಾತುಕತೆ, ವಾಟ್ಸಪ್, ನಿತ್ಯ ಶುಭಾಶಯ, ಆರೋಗ್ಯದ ಬಗ್ಗೆ ಕಾಳಜಿ, ಅವರ ಸಾಧನೆಗಳು, ಅದು ಇದು ಏನಾದರೂ ಇದ್ದದ್ದೇ. ನಾನು 2019 ಫೆಬ್ರವರಿಯಲ್ಲಿ ದೆಹಲಿಗೆ ಹೋದಾಗ ಅವರನ್ನು ಕಂಡು ಅವರೊಂದಿಗೆ 1 ಗಂಟೆ ಸಮಯ ಕಳೆದು ಬಂದೆ. ಅವರು ಅವಿವಾಹಿತರು. ಅವರು ಹಿಂದಿ ಚಲನಚಿತ್ರದ ದೇವಾನಂದ ಅಣ್ಣ ತಮ್ಮಂದಿರ ನವಚೈತನ್ಯ ಸಂಸ್ಥೆಯ ಭಾಗವಾಗಿದ್ದರು. ಅಂದಿನ ಹಾಗೆ ಇಂದಿನೂ ಎಲ್ಲ ಸಿನಿ ತಾರೆಯರ ಒಡನಾಟ ಇಂದಿಗೂ ಅವರಿಗೆ ಇದೆ. ಇತ್ತೀಚಿನ ದಿನಗಳಲ್ಲಿ ಅವರ ಆರೋಗ್ಯ ಬಹಳ ಕುಸಿದಿದೆ. ಇಂದು ಅವರ ಶುಭ ಮುಂಜಾನೆ 11ವರೆಗೆ ಬಂದಿದೆ. ಅದರ ಸಾರಾಂಶ, ಕೆಲವೊಂದು ದೋಷಗಳಿವೆ ಎಂದು ಯಾವುದೇ ಒಂದು ನಿಜ ಪ್ರೀತಿಯ ಸಂಬಂಧವನ್ನು ತ್ಯಜಿಸಬೇಡ. ಯಾರೂ ಪರಿಪೂರ್ಣರಲ್ಲ, ಕೊನೆಗೆ ಯಾರೂ ಸರಿ ಇರುವುದೂ ಇಲ್ಲ. ಪ್ರೀತಿ, ವಾತ್ಸಲ್ಯ, ಅನುರಾಗ ಪರಿಪೂರ್ಣತೆಗಿಂತಲೂ ಹೆಚ್ಚಿನದು. ಈಗ ಅಮಿತ್ ಖನ್ನಾರ ಗೆಳೆತನ ನನಗೆ ಒಂದು ವಿಚಿತ್ರ ಋಣಾನುಬಂಧ ಅನಿಸುತ್ತದೆ. ಅವಕಾಶ ಕೊಟ್ಟಿದ್ದಕ್ಕೆ ಮೊದಲೇ ಉಡುಪಿಯಿಂದ ಬಂದಿದ್ದಕ್ಕೆ ಧನ್ಯವಾದಗಳು. ಮನೆಗೆ ಬರ್ತೀವಿ. ಥ್ಯಾಂಕ್ ಯು. ಈಗ ಲೀಲಾ ಎಲ್ಲರೂ ಬನ್ನಿ ಉಡುಪಿಗೆ, ನಮ್ಮ ಮನೆಗೆ. ಲೀಲಾ ವಾಸುದೇವ್ ಅವರು ಅಲ್ಲೇ ಚೇರ್ ಕೊಟ್ಬಿಡಿ. ಅವ್ರ ನಂತರ ಪೂರ್ಣಿಮಾ ಭಗವಾನ್ ಇಲ್ಲ ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ. ಕವಿ DVG ಅವರು ಹೇಳಿರುವಂತೆ ನಗುವು ಸಹಜ ಧರ್ಮ. ಸಹಜವಾಗಿ ಮೂಡಿ ಮರೆಯಾಗಬೇಕಾದದ್ದೇ ನಿಜ. ನಗುಮುಖದ ಮೇಲೆ ಸಹಜವಾಗಿ ನಲಿಯಬೇಕಾದರೆ ಮನಸ್ಸು ಅರಳಬೇಕು. ಅರಳಿದ ಮನಸ್ಸಿನ ಹಿನ್ನೆಲೆಯಲ್ಲಿ ವಿಶಾಲವಾದ ಹೃದಯ ನೆಲೆಸಿರಬೇಕು.
ಮನ ಉಕ್ಕಿ ಚಿಮ್ಮಿ ಬಂದ ನಗು ಮಂದಹಾಸ ಬೀರುತ್ತಾ ವರ್ಣರಂಜಿತ ಮುಖವನ್ನು ಮುದಗೊಳಿಸಬೇಕು. ನಗು ಎಂಬುದು ಮಾನವನಿಗೆ ಪ್ರಕೃತಿದತ್ತ ಅತ್ಯಂತ ಅಮೂಲ್ಯವಾದ ವರವಾಗಿದೆ. ಇದು ಕೇವಲ ಮುಖದಲ್ಲಿ ಕಾಣಿಸುವ ಒಂದು ಅಭಿವ್ಯಕ್ತಿ ಮಾತ್ರವಲ್ಲ, ಅದು ಮನಸ್ಸಿನ ಆಂತರಿಕ ಸಂತೋಷದ ಪ್ರತಿಬಿಂಬವಾಗಿದೆ. ಒಬ್ಬ ವ್ಯಕ್ತಿ ನಗುವಾಗ ಅವನ ಮನಸ್ಸಿನಲ್ಲಿರುವ ಆನಂದ, ಶಾಂತಿ ಹೊರಗೆ ವ್ಯಕ್ತವಾಗುತ್ತದೆ. ಆದ್ದರಿಂದ ನಗುವು ಜೀವನವನ್ನು ಸುಂದರವಾಗಿಸುವುದಲ್ಲದೆ ಬದುಕಿಗೆ ಹೊಸ ಉತ್ಸಾಹವನ್ನು ನೀಡುತ್ತದೆ. ಮಾನವನ ಜೀವನದಲ್ಲಿ ಅನೇಕ ಸವಾಲುಗಳು, ಕಷ್ಟಗಳು ಮತ್ತು ಸಮಸ್ಯೆಗಳು ಬರುತ್ತವೆ. ಆದರೆ ಇಂತಹ ಪರಿಸ್ಥಿತಿಗಳಲ್ಲಿಯೂ ನಗುವು ಧೈರ್ಯವನ್ನು ಮುಂದೆ ಸಾಗಲು ಸಹಾಯ ಮಾಡುತ್ತದೆ. ನಗು ನಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಚಿಂತೆಯನ್ನು ತಗ್ಗಿಸುತ್ತದೆ ಮತ್ತು ದೇಹಕ್ಕೆ ಆರೋಗ್ಯವನ್ನು ನೀಡುತ್ತದೆ. ವೈದ್ಯಕೀಯ ದೃಷ್ಟಿಯಿಂದಲೂ ನಗು ಉತ್ತಮ ಔಷಧಿ ಎಂದು ಕೆಲಸ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಇಂದಿನ ಯಾಂತ್ರಿಕ ಮತ್ತು ವೇಗದ ಜೀವನದಲ್ಲಿ ಜನರು ನಗುವುದನ್ನೇ ಮರೆತಿದ್ದಾರೆ. ಉದ್ಯೋಗದ ಒತ್ತಡ, ಸ್ಪರ್ಧಾತ್ಮಕ ಜೀವನ, ವೈಯಕ್ತಿಕ ಸಮಸ್ಯೆಗಳು ಇವುಗಳ ಕಾರಣದಿಂದ ನಗು ಕಡಿಮೆಯಾಗುತ್ತಿದೆ. ಜನರು ಸಂತೋಷವನ್ನು ಹೊರಗಿನ ವಸ್ತುಗಳಲ್ಲಿ ಹುಡುಕುತ್ತಾ ತಮ್ಮೊಳಗಿನ ಸಹಜವಾದ ನಗುವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಪ್ರತಿ ಮನುಷ್ಯ ತನ್ನಂತೆ ಎಲ್ಲರನ್ನೂ ಪರರಲ್ಲಿ ಬೆರೆತು ತನ್ನ ಸಂತೋಷವನ್ನು ಹಂಚಿಕೊಂಡು ಬಾಳುತ್ತಿದ್ದುದು ಒಂದು ರೀತಿ. ಇವು ಸಂಪೂರ್ಣ ಮಾಯವಾದ ಸಂಗತಿಗಳೇನಲ್ಲ. ಆದರೆ ಪ್ರತಿ ಸಮಾರಂಭಕ್ಕೂ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ತನ್ನ ಬಂಧು ಮಿತ್ರರನ್ನು ಕರೆಸಿ ಬೆರೆಸಿ ನಡೆಸಿ ಸಂತೋಷವನ್ನು ಪಡುತ್ತಿದ್ದುದು ತುಂಬು ಹೃದಯದ ಭಾವನೆ. ಇದರಿಂದ ಉಂಟಾಗುತ್ತಿದ್ದ ಸಮಾಧಾನ, ಸಂತುಷ್ಟ ಮನೋಭಾವ ಇಂದು ಎಷ್ಟು ಲಭ್ಯ? ಈ ನಡವಳಿಕೆ ಇಂದಿನ ಸಮಾಜದಲ್ಲಿ ಸ್ವಲ್ಪ ದುರ್ಲಭವೇ ಅನಿಸುತ್ತದೆ. ಮೌಲ್ಯಗಳಿಗೆ ಮಹತ್ವ ನೀಡುತ್ತಿದ್ದುದುಂಟು. ಇದರಿಂದ ಮನುಕುಲದ ಬಾಂಧವ್ಯ ಹೆಚ್ಚುತ್ತಿತ್ತು. ಈಗ ತಾನು ತನ್ನದು ಎಂಬ ಭಾವನೆ ಹೆಚ್ಚಾಗಿದೆ. ಇಂದು ಅಸಹಜವಾದ ಕೃತಕ ನಗು ತಾಂಡವಾಡುತ್ತಿದೆ. ಅಂತೆಯೇ ಈ ಬಲವಂತ ನಗು ಮರುಕ್ಷಣವೇ ಮಾಸಿ ಹೋಗುತ್ತದೆ. ನಗುಮುಖದವರು ಇತ್ತೀಚೆಗೆ ಬಹಳ ವಿರಳ. ವಿನಾಕಾರಣ ಮುಖ ಗಂಟಿಕ್ಕುವುದು, ಕೆಲವರ ಮುಖದಲ್ಲಿ ದುಃಖ, ಕೆಲವರ ಮುಖದಲ್ಲಿ ನೋವು, ಚಿಂತೆ, ಹೀಗೆ ವಿಭಿನ್ನ ಮುಖಗಳನ್ನು ಕಾಣುತ್ತೇವೆ. ಮುಗ್ಧ ನಗುಮುಖಗಳೇ ಕಾಣೆಯಾಗುತ್ತಿವೆ. ಹೃದಯಾಳದಿಂದ ತನ್ನ ಅಂತರಂಗದಾಳದಿಂದ ಹೊರಹೊಮ್ಮುವ ನಗು ಮನುಷ್ಯನ ಮುಖದಲ್ಲಿ ರಂಗೇರುವಂತೆ ಮಾಡುತ್ತದೆ. ಸಂಗಡಿಗರಿಗೆ ಉಲ್ಲಾಸ ತೋರುತ್ತದೆ. ನಗುವೇ ಬಾರದ, ನಗು ಬಂದರೂ ನಗಲಾರದ ಜನಕ್ಕೆ ಬಲವಂತದ ಬೋರ್ವೆಲ್ ನೀರಿನಂತೆ ಹಾಸ್ಯ ಸಂಘದಿಂದ, ಅಂದರೆ ಹ್ಯೂಮರ್ ಕ್ಲಬ್ಸ್, ಹಾಸ್ಯ ಧುರೀಣರನ್ನು ಕರೆಸಿ ಕಲಿತ ಹಾಸ್ಯ ಚಟಾಕಿಗಳನ್ನು ಬಿತ್ತರಿಸಿ ನಗಿಸಲು ಪ್ರಯತ್ನ ಪಡುತ್ತಾರೆ. ಲಾಫ್ಟರ್ ದ ಬೆಸ್ಟ್ ಮೆಡಿಸನ್. ನಗುವು ಆರೋಗ್ಯದ ದೃಷ್ಟಿಯಿಂದಲೂ ಹಿತಕರ ಪರಮೌಷಧ. ಆದ್ದರಿಂದ ಎಲ್ಲರನ್ನೂ ನಗಿಸುವುದು ಒಂದು ರೀತಿಯ ಕಲೆ ಎನ್ನಬಹುದು. ಎಲ್ಲ ನಗೆಹನಿಗಳನ್ನು ಅರ್ಥ ಮಾಡಿಕೊಳ್ಳದವರು, ನಗುವವರ ಒಡನೆ ನಕ್ಕು ಸುಮ್ಮನಾಗುವವರು ಇದ್ದಾರೆ. ನಗುವು ವ್ಯಕ್ತಿಗಳ ನಡುವೆ ಉತ್ತಮ ಸಂಬಂಧಗಳನ್ನು ಬೆಳೆಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸದಾ ನಗುಮುಖದಿಂದ ಇರುವ ವ್ಯಕ್ತಿಯೊಂದಿಗೆ ಎಲ್ಲರೂ ಸುಲಭವಾಗಿ ಹೊಂದಿಕೊಳ್ಳುತ್ತಾರೆ. ಅವನು ಸಮಾಜದಲ್ಲಿ ಹೆಚ್ಚು ಪ್ರೀತಿ, ಗೌರವ ಮತ್ತು ಸ್ವೀಕಾರಗಳನ್ನು ಪಡೆಯುತ್ತಾನೆ. ಇತರರಿಗೂ ಸಂತೋಷವನ್ನು ಹಂಚುವ ಶಕ್ತಿ ನಗುವಿನಲ್ಲಿದೆ. ಒಂದು ನಗು ಹಲವಾರು ಮನಸ್ಸುಗಳನ್ನು ಹರ್ಷಗೊಳಿಸಬಹುದು. ಈ ಹಿನ್ನೆಲೆಯಲ್ಲಿ ನಗುವಿನ ಮಹತ್ವವನ್ನು ನಾವು ಅರಿತುಕೊಳ್ಳಬೇಕು. ಯಾವುದೇ ಪರಿಸ್ಥಿತಿಯಲ್ಲಿಯೂ ನಗುಮುಖದಿಂದ ಇರುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ನಮ್ಮ ಸುತ್ತಲಿನವರೊಂದಿಗೆ ಹಿತವಾದ ಸಂಬಂಧವನ್ನು ಕಾಪಾಡಿಕೊಂಡು ಅವರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳಬೇಕು. ಜೀವನವನ್ನು ಸದಾ ಸಕಾರಾತ್ಮಕವಾಗಿ ನೋಡುವ ಮನೋಭಾವವನ್ನು ಬೆಳೆಸಿಕೊಂಡರೆ ನಗು ನಮ್ಮ ಜೀವನದ ಭಾಗವಾಗುತ್ತದೆ. ಮನೆಯಲ್ಲಿ ಮಾತಿಗೆ ಹಾಸ್ಯ ಬೆರೆಸಿ ಮಾತನಾಡುವ, ನಡೆ ನುಡಿಗಳಲ್ಲಿ ಹಾಸ್ಯ ತುಂಬಿ ಮಾತನಾಡುವ ಕುಟುಂಬಗಳು ಎಷ್ಟೋ ಇವೆ. ಆದರೆ ಅವು ಅಲ್ಪ ಸಂಖ್ಯೆಯಲ್ಲಿವೆ. ನಗು ಸಂತೋಷದ ಒಂದು ಮುಖ.
ಸಂತೋಷವಾದಾಗ ನಗು ಒಮ್ಮೆ ತಾನಾಗೆ ವ್ಯಕ್ತಪಡುತ್ತದೆ. ಪೂರ್ತಿ ಹೊರಬರದ ಮನಸ್ಸಿಗೆ ಅಥವಾ ಅರೆನಗೆ, ಮುಗುಳ್ನಗೆ ಉಳಿಯುತ್ತದೆ. ತನ್ನಲ್ಲಿ ತಾನೇ ಉಳಿಸಿಕೊಂಡ ನಗು ಅಥವಾ ಸಂತೋಷ ಖುಷಿಯಾಗುತ್ತದೆ. ಖುಷಿ ಅಂತಲೂ ಹೇಳಬಹುದು. ಇದು ಅನುಭವಿಸಲು ಮಾತ್ರ. ಸಂತೋಷವನ್ನು ಮಾತನಾಡುತ್ತಾ ಹಂಚಿಕೊಳ್ಳಬಹುದು. ಆದರೆ ಆನಂದ, ಅತಿ ಆನಂದ, ಈ ಅನುಭವಕ್ಕೆ ಮಾತಿಲ್ಲ, ಕಟ್ಟಳೆಯೂ ಇಲ್ಲ, ವಿವರಣೆಯೂ ಇಲ್ಲ. ಆನಂದ ಮನಸ್ಸಿಗೆ ಸಂತೋಷವನ್ನು ತೃಪ್ತಿ ಸಮಾಧಿ ಸ್ಥಿತಿಗೆ ಸಮಾನ. ಇದನ್ನು ಬಣ್ಣಿಸುವುದೆಂದರೆ ಸಿಹಿಯನ್ನು ತಿಂದ ಮೂಕನಂತೆ, ವರ್ಣಿಸಲಾಗದು. ಕೊನೆಗೆ ನಗು ನಮ್ಮ ಜೀವನವನ್ನು ಹಗುರಗೊಳಿಸಿ ಸುಖಕರವಾಗಿಸುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ನಗುಮುಖದಿಂದ ಬದುಕಿ ತಮ್ಮ ಜೀವನವನ್ನು ಸಂತೋಷದಿಂದ ತುಂಬಿಸಿಕೊಳ್ಳಬಹುದು ಮತ್ತು ಇತರರಿಗೂ ಸಂತೋಷವನ್ನು ನೀಡಬಹುದು. ಒಮ್ಮೆ ಎಲ್ಲರೂ ನಕ್ಕುವುದು. ಪೂರ್ಣಿಮಾ ಭಗವಾನ್